Dear friends, welcome to Sankalp Learning Solutions. Today we discuss about some questions on the KCT second PUC physics chapter, that is the electrostatic potential and capacitance. So ನಿನ್ನೆ ಕ್ಲಾಸಲ್ಲಿ ನಾವೇನ್ ಮಾಡಿದ್ದೀವಿ, ನಿನ್ನೆ ತನಕ 16 ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಿದ್ವಿ ಅಲ್ವಾ. ಸೊ ವಿ ಸ್ಟಾರ್ಟ್ ವಿತ್ ದ 17th ಕ್ವಶನ್ ಟುಡೇ. ಸೊ ಎಸ್ಟರ್ಡೇ ಉಳಿದೆರಡು ಕ್ಲಾಸ್ಗಳಲ್ಲಿ ನಾವು ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟನ್ಸ್ ಮೇಲೆ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡಿದ್ವಿ. ಟುಡೇ ಆಲ್ಸೋ ವಿ ಡಿಸ್ಕಸ್ ಅಬೌಟ್ ಸಮ್ ಕ್ವಶನ್ಸ್, ಸಮ್ MCQs ಬೇಸ್ಡ್ ಆನ್ ದ ಕೆಪಾಸಿಟನ್ಸ್ ಆಫ್ ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಅಂಡ್ ಎನರ್ಜಿ ಸ್ಟೋರ್ಡ್ ಇನ್ ಅ ಕೆಪಾಸಿಟರ್. ಸೊ ಅಲ್ಲಿ ಅದನ್ನ ಡಿಸ್ಕಸ್ ಮಾಡೋಣ. ಓಕೆ, ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ 16th ಕ್ವಶನ್ ಕಂಪ್ಲೀಟ್ ಆಗಿತ್ತು. ನೆಕ್ಸ್ಟ್ ಒನ್ ಇಸ್ 17th one. So here question is, a parallel plate capacitor of capacitance 5 microfarad and the plate separation 6 centimeter is connected to 1 volt battery and charged. A dielectric of dielectric constant 4 and thickness 4 centimeter is introduced between the plates of the capacitor. The additional charge that flows into the capacitor ಫ್ರಮ್ ದಿ ಬ್ಯಾಟ್ರಿ, ಇದನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಸೊ ಕ್ವಶನ್ ಸ್ವಲ್ಪ ಲಾಂಗ್ ಕ್ವಶನ್ ಇದೆ. ಸೊ ಕ್ವಶನ್ ಏನಿದೆ ಅಂತ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ಅ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಆಫ್ ಕೆಪಾಸಿಟನ್ಸ್ 5 ಮೈಕ್ರೋಫ್ಯಾರಡ್. ಸೊ ಏನ್ ಕೊಟ್ಟಿದ್ದಾರೆ, ಒಂದು ಕೆಪಾಸಿಟರ್ ಕೊಟ್ಟಿದ್ದಾರೆ, ಅದರ ಕೆಪಾಸಿಟನ್ಸ್ ಎಷ್ಟಿದೆ, 5 ಮೈಕ್ರೋಫ್ಯಾರಡ್ ಇದೆ. ಗಿವನ್ ದಟ್ ಸಿ ಇಸ್ ಈಕ್ವಲ್ ಟು 5 ಮೈಕ್ರೋಫ್ಯಾರಡ್ ಅಲ್ವಾ. ಸೊ ಮೈಕ್ರೋ ಅಂತ ಬಂದಾಗ ಕನ್ವರ್ಷನ್ ಮಾಡಿದ್ರೆ 5 × 10⁻⁻6 ಫ್ಯಾರಡ್ ಅಂತ ಆಯ್ತು. ಅಂಡ್ ಪ್ಲೇಟ್ ಸಪರೇಷನ್ ಇಸ್ 6 ಸೆಂಟಿಮೀಟರ್. ಸೊ ಡಿ ಅಂತ ಇಟ್ಕೊಳ್ಳೋಣ. ದಿಸ್ ಇಸ್ ಈಕ್ವಲ್ ಟು 6 ಸೆಂಟಿಮೀಟರ್ ಅಂದ್ರೆ 6 × 10⁻²ಮೀಟರ್ is connected to a 1 volt battery and charged. ಸೊ ಎಷ್ಟು EMF ಇದೆ, 1 volt ಬ್ಯಾಟ್ರಿಗೆ ಕನೆಕ್ಟ್ ಮಾಡಿದ್ದಾರೆ. ಸೊ ಇದನ್ನು ನಾವು ಇಲ್ಲಿ ಡಯಾಗ್ರಾಮೆಟಿಕಲಿ ಶೋ ಮಾಡಬಹುದು. ಹೇಗಪ್ಪ ಅಂದ್ರೆ, ದಿಸ್ ಇಸ್ ಅ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಅಲ್ವಾ. ಸೊ ಇದನ್ನ ಏನ್ ಮಾಡಿದ್ದಾರೆ, ಒಂದು ಬ್ಯಾಟರಿಗೆ ಕನೆಕ್ಟ್ ಮಾಡಿದ್ದಾರೆ. ಸೊ ಈ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರಿನ ಕೆಪಾಸಿಟನ್ಸ್ ಎಷ್ಟಿದೆ ಅಂದ್ರೆ 5 ಮೈಕ್ರೋಫ್ಯಾರಡ್ ಇದೆ. ಓಕೆ, ಸೊ 5 ಮೈಕ್ರೋಫ್ಯಾರಡ್. ವೋಲ್ಟೇಜ್ ಎಷ್ಟಿದೆ, 1 ವೋಲ್ಟ್ ಬ್ಯಾಟರಿ. ಇದು ಗಿವನ್ ಥಿಂಗ್. ಸೊ ಇಲ್ಲಿ ನಾವು ಫಸ್ಟ್ ಏನನ್ನ ಕ್ಯಾಲ್ಕುಲೇಟ್ ಮಾಡಬಹುದು ಅಂದ್ರೆ, ಕೆಪಾಸಿಟನ್ಸ್ ಆಫ್ ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. ಅದಕ್ಕೆ ಎಕ್ಸ್ಪ್ರೆಷನ್ ಏನಾಗುತ್ತೆ, ವಾಟ್ ಇಸ್ ದ ಎಕ್ಸ್ಪ್ರೆಷನ್ ಫಾರ್ ಕೆಪಾಸಿಟನ್ಸ್ ಆಫ್ ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್? ನಿನ್ನೆ ಕ್ಲಾಸ್ ಅಲ್ಲಿ ನಾನು ಹೇಳಿದ್ದೇನೆ, ಇದನ್ನ ಸಿ ಅಂತ ಡಿನೋಟ್ ಮಾಡುವ. ಸಿ ಇಸ್ ಈಕ್ವಲ್ ಟು ಎಕ್ಸ್ಪ್ರೆಷನ್ ಇನ್ ದ ಎಪ್ಸಿಲಾನ್ ನಾಟ್ ಎ ಡಿವೈಡೆಡ್ ಬೈ ಡಿ ಅಲ್ವಾ. ಸೊ ಹಿಯರ್ ಸಿ ರಿಪ್ರೆಸೆಂಟ್ಸ್ ದ ಕೆಪಾಸಿಟನ್ಸ್ ಆಫ್ ಎ ಕೆಪಾಸಿಟರ್, epsilon naught is the permittivity of free space and A is the area of each plates. So ಇಲ್ಲಿ A ಅನ್ನ ಕೊಟ್ಟಿಲ್ಲ and D is the separation between the two plates ಅಲ್ವಾ. ಇನಿಷಿಯಲಿ ಏನಿದೆ, ಏರ್ ಇದೆ. ಸೊ ಆವಾಗ ಏನಿದೆ, ಇಕ್ವೇಶನ್ ಈ ರೀತಿಯಲ್ಲಿ ಇದೆ. ಓಕೆ, ಸೊ ಈ ಇಕ್ವೇಶನ್ ಇಂದ ಸಿ ಮತ್ತೆ ವಿ ಆರ್ ಗಿವನ್. ಸೊ ವಿ ಕ್ಯಾನ್ ಕ್ಯಾಲ್ಕುಲೇಟ್, ಏನನ್ನ ಕ್ಯಾಲ್ಕುಲೇಟ್ ಮಾಡಬಹುದು, ಕ್ಯೂ ಅನ್ನ ಕ್ಯಾಲ್ಕುಲೇಟ್ ಮಾಡಬಹುದು, ಚಾರ್ಜ್ ಆನ್ ಕೆಪಾಸಿಟರ್ ಅನ್ನ ಕ್ಯಾಲ್ಕುಲೇಟ್ ಮಾಡಬಹುದು. What is the expression for charge on capacitor? Q is equal to, ನಾವು ಹೇಗೆ ಬರೀಬಹುದು, C × V ಅಂತ ಬರೀಬಹುದು. ಯಾಕಂದ್ರೆ capacitance of a capacitor is equal to, it is directly proportional to Q ಅಂತ ಆಗುತ್ತೆ. ಸೊ Q by V ಅಂತ ಬರೀತೇವೆ. ಸೊ ಹಾಗಾಗಿ Q is equal to C × V. ಸೊ Q is equal to C × V ಅಂತ ಆದಾಗ, ಸೊ ಇದೇನಾಯ್ತು, 5 into, okay, so here this is epsilon naught A by D ಅಂತ ಇದೆ. 5 into C ಎಷ್ಟು ಕೊಟ್ಟಿದ್ದಾರೆ, 10⁻⁻6 into V ಎಷ್ಟಿದೆ, 1 ಇದೆ ಅಲ್ವಾ. ಸೊ Q is equal to ಎಷ್ಟಾಯ್ತು ನಮ್ಗೆ, 5 × 10⁻⁻6 ಮೈಕ್ರೋಕೂಲಮ್ ಅಥವಾ 5 ಮೈಕ್ರೋಕೂಲಮ್ ಅಥವಾ 5 × 10⁻⁻6 ಕೂಲಮ್ ಅಂತ ಬರೀಬಹುದು. ಓಕೆ, ಸೊ ಸೆಕೆಂಡ್ ಕೇಸಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಎ ಡೈಎಲೆಕ್ಟ್ರಿಕ್ ಆಫ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ 4 ಅಂದ್ರೆ ಒಂದು ಡೈಎಲೆಕ್ಟ್ರಿಕ್ ಅನ್ನ ತಗೊಂಡಿದ್ದಾರೆ, ಅದರದ್ದು ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಎಷ್ಟಿದೆ, 4 ಇದೆ. ಅಂಡ್ ಥಿಕ್ನೆಸ್ 4 ಸೆಂಟಿಮೀಟರ್. ಸೊ ಏನು ಥಿಕ್ನೆಸ್ ಅಂದ್ರೆ ಟಿ ಅಂತ ಇಟ್ಕೊಳ್ಳುವ. ಥಿಕ್ನೆಸ್ ಎಷ್ಟಿದೆ ಆ ಡೈಎಲೆಕ್ಟ್ರಿಕ್ ಇಂದು, 4 ಸೆಂಟಿಮೀಟರ್ ಇದೆ.
ಕನ್ವರ್ಟ್ ಮಾಡಿದರೆ 4 into 10⁻⁻² ಮೀಟರ್ ಅಲ್ವಾ. ಸೊ ಈಸ್ ಇಂಟ್ರೊಡ್ಯೂಸ್ಡ್ ಬಿಟ್ವೀನ್ ದ ಪ್ಲೇಟ್ಸ್ ಆಫ್ ದಿ ಕೆಪಾಸಿಟರ್. ಸೊ ಇದೆರಡರ ಮಿಡ್ಲಲ್ಲಿ ಏನ್ ಮಾಡಿದ್ದಾರೆ, ಒಂದು ಡೈ ಎಲೆಕ್ಟ್ರಿಕ್ ಅನ್ನ ಪ್ಲೇಸ್ ಮಾಡಿದ್ದಾರೆ. ಓಕೆ, ಸೊ ಆ ಡೈ ಎಲೆಕ್ಟ್ರಿಕ್ಕಿನ ಥಿಕ್ನೆಸ್ 4 ಸೆಂಟಿಮೀಟರ್ ಇದೆ. ಹಾಗಾಗಿ ಡಿಸ್ಟೆನ್ಸ್ ಏನಾಯ್ತು, ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್ ಏನಾಗುತ್ತೆ, ರೆಡ್ಯೂಸ್ ಆಗುತ್ತೆ ಅಲ್ವಾ. ಸೊ ಅಷ್ಟು ಸ್ಪೇಸು ಕಮ್ಮಿ ಆಯ್ತು. ಸೊ ಹಾಗೆ ಕೆ ಇಸ್ ಈಕ್ವಲ್ ಟು 4. ಸೊ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಸೊ ಹಾಗಾಗಿ ಅಲ್ಲಿ ಕೆಪಾಸಿಟನ್ಸ್ ಏನ್ ಬರೀಬಹುದು ನಾವು, ಸಿ ಡ್ಯಾಶ್ ಅಂತ ಇಟ್ಕೊಂಡ್ರೆ ಅಲ್ಲಿ ಎಕ್ಸ್ಪ್ರೆಷನ್ ಏನಾಗುತ್ತೆ, ಕೆ ಇಂಟು ಎಪ್ಸಿಲಾನ್ ನಾಟ್ ಎ ಅಂತ ಬರೀಬಹುದು. ಆಕ್ಚುಯಲ್ ಎಕ್ಸ್ಪ್ರೆಷನ್ ಇಸ್ ಕೆ ಇಂಟು ಎಪ್ಸಿಲಾನ್ ನಾಟ್ ಎ ಡಿವೈಡೆಡ್ ಬೈ ಡಿ ಅಂತ ಆಗತ್ತೆ. ಬಟ್ ಇಲ್ಲಿ ನಾವು ಥಿಕ್ನೆಸ್ ಕೂಡ ಆಡ್ ಮಾಡ್ಬೇಕಲ್ವಾ. ಸೊ ಹಾಗಾಗಿ ಓಕೆ, ಸೊ ಇಲ್ಲಿ ಸಿ ಡ್ಯಾಶ್ ಇಸ್ ಈಕ್ವಲ್ ಟು ಎಕ್ಸ್ಪ್ರೆಷನ್ ಏನಾಗತ್ತೆ ಅಂದ್ರೆ, ಸ್ವಲ್ಪ ಲೆಂದಿ ಪ್ರಾಬ್ಲಮ್ ಇದು. ಸಿ ಡ್ಯಾಶ್ ಇಸ್ ಈಕ್ವಲ್ ಟು ಹೇಗೆ ಬರೀಬಹುದು ಅಂದ್ರೆ, ಇಫ್ ಡೈಎಲೆಕ್ಟ್ರಿಕ್ ಈಸ್ ಇಂಟ್ರೊಡ್ಯೂಸ್ಡ್ ಬಿಟ್ವೀನ್ ದ 2 ಪ್ಲೇಟ್ಸ್ ಆಫ್ ದಿ ಕೆಪಾಸಿಟರ್. ಸೊ ಓಕೆ, ಸೊ ಆವಾಗ ಎ ಇಂಟು ಎಪ್ಸಿಲಾನ್ ನಾಟ್ ಡಿವೈಡೆಡ್ ಬೈ ಡಿ ಇರೋ ಜಾಗದಲ್ಲಿ ನಾವೇನ್ ಹಾಕ್ಬೇಕು ಅಂದ್ರೆ, ಇಲ್ಲೊಂದು ಇಕ್ವೇಶನ್ ಅನ್ನ ಯೂಸ್ ಮಾಡ್ತೇವೆ. ದಟ್ ಈಸ್ ಇಟ್ ಈಸ್ ರೆಡ್ಯೂಸ್ಡ್ ಬೈ ಥಿಕ್ನೆಸ್ ಇಸ್ ರೆಡ್ಯೂಸ್ಡ್ ಬೈ ಇದಲ್ವಾ, ಟಿ ಮೈನಸ್ ಟಿ ಒಂದು. ಇನ್ನೊಂದು ಪ್ಲಸ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅನ್ನ ಡೈಎಲೆಕ್ಟ್ರಿಕ್ 7 ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಸೊ ಅಲ್ಲಿ ಇಕ್ವೇಶನ್ ಏನಾಗುತ್ತೆ, ಟಿ ಬೈ ಕೆ. ಸೊ ಈ ರೀತಿಯಲ್ಲಿ ಇದು ರೆಡ್ಯೂಸ್ ಆಗುತ್ತೆ. ಸಿ ಡ್ಯಾಶ್ ಇಸ್ ಈಕ್ವಲ್ ಟು ಎಪ್ಸಿಲಾನ್ ನಾಟ್ ಎ ಡಿವೈಡೆಡ್ ಬೈ ಡಿ ಮೈನಸ್ ಟಿ ಪ್ಲಸ್ ಟಿ ಬೈ ಕೆ. ಸೊ ಈಗ ನಾವು ಎಕ್ಸ್ಪ್ರೆಷನ್ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋದ್ರೆ, ಸೊ ಎಪ್ಸಿಲಾನ್ ನಾಟ್ ಇಂಟು ಎ ಇದನ್ನ ಹಾಗೆ ಇಡೋಣ. ಓಕೆ, ಸೊ ಎಪ್ಸಿಲಾನ್ ನಾಟ್ ಎ ಹಾಗೆ ಇಟ್ರೆ ಡಿ ಮೈನಸ್ ಟಿ ಅಲ್ವಾ. ಡಿ ವ್ಯಾಲ್ಯೂ ಎಷ್ಟಿದೆ, ವಾಟ್ ಇಸ್ ದ ಡಿ ವ್ಯಾಲ್ಯೂ, 6 ಇಂಟು 10⁻⁻² ಮೈನಸ್ ಟಿ ಎಷ್ಟಿದೆ, ವಾಟ್ ಇಸ್ ದ ಟಿ ವ್ಯಾಲ್ಯೂ, ವೆರ್ ಇಸ್ ಟಿ ವ್ಯಾಲ್ಯೂ, ಓಕೆ 4 ಇಂಟು 10⁻⁻², ಓಕೆ, ಡಿ ಮೈನಸ್ ಟಿ ಪ್ಲಸ್ ಟಿ ಬೈ ಕೆ ಅಲ್ವಾ. ಟಿ ವ್ಯಾಲ್ಯೂ ಎಷ್ಟಿದೆ, 4 ಇಂಟು 10⁻⁻² ಡಿವೈಡೆಡ್ ಬೈ ಕೆ ಇಸ್ 4 ಅಲ್ವಾ. ಸೊ ಆನ್ಸರ್ ಏನಾಯ್ತು, ಸಿ ಡ್ಯಾಶ್ ಇಸ್ ಈಕ್ವಲ್ ಟು ಎಪ್ಸಿಲಾನ್ ನಾಟ್ ಎ ಡಿವೈಡೆಡ್ ಬೈ, so 6 minus 4 is 2 into 10⁻⁻² plus 1 into 10⁻⁻² alva. So this is equal to, C dash is equal to epsilon naught A divided by 2 into 10⁻⁻² plus 1 into 10⁻⁻² andre eshtayitu, 3 into 10⁻⁻² ಆಯ್ತು. ಓಕೆ, ಸೊ 3 ಇಂಟು 10⁻⁻² ಆಯ್ತು. ಈಗ ನಮಗೆ ಎಪ್ಸಿಲಾನ್ ನಾಟ್ ಎ ವ್ಯಾಲ್ಯೂ ಬೇಕು ಅಲ್ವಾ. ಸೊ ಈಗ ಫಸ್ಟ್ ಇಕ್ವೇಶನ್ ಗೆ ಹೋದ್ರೆ, ಫಸ್ಟ್ ಇಕ್ವೇಶನ್ ಏನ್ ಹೇಳುತ್ತೆ, ಸಿ ಇಸ್ ಈಕ್ವಲ್ ಟು ಎಪ್ಸಿಲಾನ್ ನಾಟ್ ಎ ಡಿವೈಡ್ ಬೈ ಟಿ ಅಂತ ಹೇಳ್ತಾ ಇದೆ. ಸೊ ಇಲ್ಲಿಂದ ನಾವು ಎಪ್ಸಿಲಾನ್ ನಾಟ್ ವ್ಯಾಲ್ಯೂ ಗೊತ್ತು ನಮಗೆ, ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್. ಬಟ್ ಎ ವ್ಯಾಲ್ಯೂ ಗೊತ್ತಿಲ್ಲ, ಏರಿಯಾ ಆಫ್ ದ ಪ್ಲೇಟ್ಸ್ ಅನ್ನ ಗೊತ್ತಿಲ್ಲ. ಸೊ ಹಾಗಾಗಿ ಈ ಇಕ್ವೇಶನ್ ಇಂದ ನಾವೇನ್ ಮಾಡ್ಬೋದು, ಎಪ್ಸಿಲಾನ್ ನಾಟ್ ಇಂಟು ಎ ವ್ಯಾಲ್ಯೂ ಅನ್ನ ಫೈಂಡ್ ಔಟ್ ಮಾಡಬಹುದು. ಯಾಕೆ ಹೇಳಿ, ಸಿ ವ್ಯಾಲ್ಯೂ ಇಸ್ ಗಿವನ್ ಹಿಯರ್, ಎಷ್ಟಿದೆ, 5 ಇಂಟು 10⁻⁻6 ಫ್ಯಾರಡ್ ಅಲ್ವಾ, ಈಸ್ ಈಕ್ವಲ್ ಟು ಎಪ್ಸಿಲಾನ್ ನಾಟ್ ಎ ಡಿವೈಡೆಡ್ ಬೈ ಡಿ ವ್ಯಾಲ್ಯೂ ಎಷ್ಟಿದೆ, 6 ಇಂಟು 10⁻⁻². ಸೊ 5 ಇಂಟು 6 ಎಷ್ಟಾಯ್ತು, 30. ಎಪ್ಸಿಲಾನ್ ನಾಟ್ ಎ ಅಂದ್ರೆ ಎಷ್ಟಾಗತ್ತೆ, 5 ಇಂಟು 6 30 ಇಂಟು 10⁻⁻6 ಇಂಟು 10⁻⁻². ಸೊ ಅಂದ್ರೆ ಇದೇನಾಯ್ತು, ದಿಸ್ ವ್ಯಾಲ್ಯೂ ಇಸ್ ಈಕ್ವಲ್ ಟು, ಕನ್ಫ್ಯೂಸ್ ಆಗಬೇಡಿ, ಸಿ. ಸೊ ದಿಸ್ ಇಸ್ ಈಕ್ವಲ್ ಟು, ಜಸ್ಟ್ ಮಲ್ಟಿಪ್ಲೈ ಮಾಡಿ ಬರೀತಾ ಇದ್ದೇನೆ ನಾನಿಲ್ಲಿ, 5 ಇಂಟು 6 ಎಪ್ಸಿಲಾನ್ ನಾಟ್ ಅಂದ್ರೆ, ಓಕೆ ಅಂದ್ರೆ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿಬಿಡೋಣ. ಸೊ ಎಪ್ಸಿಲಾನ್ ನಾಟ್ ಎ ಈಸ್ ಈಕ್ವಲ್ ಟು ಏನಾಗತ್ತೆ, 5 ಇಂಟು 6 ಅಂದ್ರೆ ಅದೆಷ್ಟಾಯ್ತು, 30. 5 ಇಂಟು 6 ಇಂಟು 10⁻⁻6 ಮೈನಸ್ 2 ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ 10⁻⁻8 ಅಂದ್ರೆ ದ ವ್ಯಾಲ್ಯೂ ಇಸ್ 30 ಇಂಟು 10⁻⁻8.
ಸೊ ಇದೆಷ್ಟಾಗತ್ತೆ 30 ಇಂಟು 10⁻⁻8 ಡಿವೈಡೆಡ್ ಬೈ 3 ಇಂಟು 10⁻⁻2. ಸೊ ಆನ್ಸರ್ ಎಷ್ಟು ಬಂತು ಇಲ್ಲಿ 10 ಇಂಟು 10⁻³ ಅಂದಾಗ ಇದು 10 ಆಯ್ತಲ್ವಾ 10 ಇಂಟು 10⁻⁻ ಎಷ್ಟಾಗತ್ತೆ -8 -2 ಮೇಲೆ ಹೋದಾಗ +2 ಆಯ್ತು -6 ಏನ್ ಬಂತು ಇದು ಕೂಲಂ ಬಂತು ಅಲ್ಲ ಸಾರಿ ಫ್ಯಾರಡ್ ಬಂತು ಅಲ್ವಾ. ಸೊ ನಮ್ಗೆ ಏನ್ ಸಿಕ್ಕಿದೆ ಸಿ ಡ್ಯಾಶ್ ವ್ಯಾಲ್ಯೂ ಸಿಕ್ಕಿದೆ. ಓಕೆ, ಸೊ ಸಿ ವ್ಯಾಲ್ಯೂ ಗೊತ್ತು, ಸಿ ಡ್ಯಾಶ್ ವ್ಯಾಲ್ಯೂ ಸಿಕ್ತು. ನೆಕ್ಸ್ಟ್ ಏನ್ ಮಾಡ್ಬೇಕು ನಾವು ಅಡಿಷನಲ್ ಚಾರ್ಜ್ ದಟ್ ಫ್ಲೋಸ್ ಇನ್ ಟು ದ ಕೆಪಾಸಿಟರ್ ಫ್ರಮ್ ದ ಬ್ಯಾಟರಿ ಈಸ್. ಸೊ ಇಲ್ಲಿ ವೋಲ್ಟೇಜ್ ಏನ್ ವೇರಿ ಆಗ್ತಾ ಇಲ್ಲ, ಬಟ್ ಏನಾಗ್ತಾ ಇದೆ ಕೆಪಾಸಿಟೆನ್ಸ್ ಚೇಂಜ್ ಆಗ್ತಾ ಇದೆ. ಸೊ ಹಾಗಾಗಿ ಚಾರ್ಜ್ ಕೂಡ ಏನಾಗತ್ತೆ ಇಲ್ಲಿ ಚೇಂಜ್ ಆಗತ್ತೆ. ಚಾರ್ಜ್ ಅನ್ನ ಚೇಂಜ್ ಆಗತ್ತೆ ಅಂತ ತಗೊಂಡಾಗ ಏನಾಯ್ತು ಇದು ಓಕೆ. ಸೊ ಇಲ್ಲೇ ತಗೊಳ್ಳೋಣ ಸ್ವಲ್ಪ, ಈ ಡಯಾಗ್ರಾಮ್ ಏನ್ ಬೇಡ ಇಲ್ಲಿ. ಸೊ ನಾವು ಚಾರ್ಜ್ ಅನ್ನ ಸೆಕೆಂಡ್ ಟೈಮ್ ಚಾರ್ಜ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಸೊ ಚಾರ್ಜ್ ಅನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಈ ಕೇಸಲ್ಲಿ? ಸೊ ಸಿ ಡ್ಯಾಶ್ ಈಸ್ ಈಕ್ವಲ್ ಟು 10 ಇಂಟು 10⁻⁻6 ಫ್ಯಾರಡ್ ಬಂದಿದೆ ನಮ್ಗೆ. ಓಕೆ, ಸೊ ಹಾಗೆ ಫಸ್ಟ್ ಟೈಮ್ ಚಾರ್ಜ್ ಎಷ್ಟು ಬಂದಿದೆ? ಫಸ್ಟ್ ಕೇಸಲ್ಲಿ ಏರ್ ಬಿಟ್ವೀನ್ ದ ಪ್ಲೇಟ್ಸ್ ಇದ್ದಾಗ ಚಾರ್ಜ್ ಎಷ್ಟು ಬಂದಿದೆ 5 ಇಂಟು 10⁻⁻6 ಕೂಲಂ ಬಂದಿದೆ ಅಲ್ವಾ. ಸೊ ಸೆಕೆಂಡ್ ಕೇಸಲ್ಲಿ ಎಷ್ಟು ಬಂದಿದೆ? ಸಿ ಡ್ಯಾಶ್ 10 ಇಂಟು 10⁻⁻6 ಇದೆ. ಸೊ ವೋಲ್ಟೇಜ್ ಎಷ್ಟಿದೆ? 1 ವೋಲ್ಟ್ ಇದೆ. ಅಂದ್ರೆ ಇದು Q1 ಅಂತ ಇಟ್ಕೊಂಡ್ರೆ, ಓಕೆ, ಸೊ Q1 ಅಂತ ಇಟ್ಕೊಂಡ್ರೆ Q2 ಈಸ್ ಈಕ್ವಲ್ ಟು ಏನಾಗತ್ತೆ ಸಿ ಡ್ಯಾಶ್ ಇಂಟು ವಿ. ಸಿ ಡ್ಯಾಶ್ ಎಷ್ಟಿದೆ ಹೇಳಿ? 10 ಇಂಟು 10⁻⁻6 ಇಂಟು ವಿ ಇಸ್ 1. ಟೋಟಲ್ ಎಷ್ಟಾಯ್ತು? 10 ಇಂಟು 10⁻⁻6 ಕೂಲಂಬ್ ಆಯ್ತು. ಇದು Q2. ಅಡಿಷನಲ್ ಚಾರ್ಜ್ ದಟ್ ಫ್ಲೋಸ್ ಇನ್ ಟು ದ ಕೆಪಾಸಿಟರ್ ಫ್ರಮ್ ದ ಬ್ಯಾಟರಿ. ಎಷ್ಟು ಅಡಿಷನಲ್ ಚಾರ್ಜ್ ಫ್ಲೋ ಆಗಿದೆ ಕೆಪಾಸಿಟರಿಗೆ ಫ್ರಮ್ ದ ಬ್ಯಾಟರಿಯಿಂದ ಎಷ್ಟು ಅಡಿಷನಲ್ ಚಾರ್ಜ್ ಫ್ಲೋ ಆಗಿದೆ ಅಂತ ನೋಡ್ಬೇಕು ನಾವು. ಯಾಕಂದ್ರೆ ಕೆಪಾಸಿಟೆನ್ಸ್ ಇನ್ಕ್ರೀಸ್ ಆಗಿದೆ ಅಲ್ವಾ. ಸೊ ಅದರ ಅರ್ಥ ಏನು? ಅಲ್ಲಿ ಚಾರ್ಜ್ ಹೆಚ್ಚು ಸ್ಟೋರ್ ಆಗಿದೆ ಅಂತ ಅರ್ಥ. ಸೊ ಯಾವಾಗ ಕೆಪಾಸಿಟರ್ ಅನ್ನ ನಾವು ಯೂಸ್ ಮಾಡೋದು ಯಾವುದಕ್ಕೆ? ಟು ಸ್ಟೋರ್ ದ ಚಾರ್ಜಸ್. ಓಕೆ, ಸೊ Q2 ಎಷ್ಟು ಇನ್ಕ್ರೀಸ್ ಆಗಿದೆ ಅಂತ ಕೇಳ್ತಾ ಇದ್ದಾರೆ. ಸೊ ಡೆಲ್ಟಾ Q ಈಸ್ ಈಕ್ವಲ್ ಟು ಹೌ ಮಚ್? Q2 ಮೈನಸ್ Q1 ಮಾಡಿದ್ರೆ ಎಷ್ಟು ಬರ್ತದೆ? 10 ಇಂಟು 10⁻⁻6 ಮೈನಸ್ 5 ಇಂಟು 10⁻⁻6 ದಟ್ ಈಸ್ ಈಕ್ವಲ್ ಟು 5 ಇಂಟು 10⁻⁻6 ಕೂಲಂ. ದಿಸ್ ಈಸ್ ದ ಆನ್ಸರ್. ಸೊ ಇಲ್ಲಿ 5 ಮೈಕ್ರೋ ಕೂಲಂ ಇಸ್ ದ ಆನ್ಸರ್. ಸೊ ಆನ್ಸರ್ ಎಷ್ಟಾಗತ್ತೆ? ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಆಗತ್ತೆ. ಓಕೆ, ಸ್ವಲ್ಪ ಲೆಂದಿ ಇದೆ ಪ್ರಾಬ್ಲಮ್, ಜಸ್ಟ್ ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಸೊ ಇಲ್ಲಿ ಯಾವಾಗ ನಾವು ಕೆಪಾಸಿಟರ್ ಅಲ್ಲಿ ಬಿಟ್ವೀನ್ ದ ಪ್ಯಾರಲಲ್ ಪ್ಲೇಟ್ಸ್ ವಿ ಇಂಟ್ರೊಡ್ಯೂಸ್ ಅ ಡೈ ಎಲೆಕ್ಟ್ರಿಕ್, ಸೊ ಅವಾಗ ಕೆಪಾಸಿಟೆನ್ಸ್ ಏನಾಗತ್ತೆ ಇಲ್ಲಿ ಈ ರೀತಿ ಆಗತ್ತೆ ಅಲ್ವಾ. ಸೊ ಸಿ ಡ್ಯಾಶ್ ಈಸ್ ಈಕ್ವಲ್ ಟು, ಸೊ ಎಕ್ಸ್ಪ್ರೆಷನ್ ಏನಾಗತ್ತೆ ಹೀಗೆ ಬರೀತೇವೆ. ಕೆಪಾಸಿಟೆನ್ಸ್ ಅಂದ್ರೆ ಡೈಎಲೆಕ್ಟ್ರಿಕ್ ಸ್ಲ್ಯಾಬ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದಾಗ ಸೊ ಅಲ್ಲಿಂದ ನಾವು ಚಾರ್ಜ್ ಅನ್ನ ಕ್ಯಾಲ್ಕುಲೇಟ್ ಮಾಡಬಹುದು. ಓಕೆ, ಸೊ 5 ಮೈಕ್ರೋ ಕೂಲಂ ಇಸ್ ದ ಆನ್ಸರ್ ಆಗತ್ತೆ. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅನ್ಕೋತೇನೆ. ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗುವ. ಓಕೆ, 18th ಒನ್. ಸೊ ಇಲ್ಲಿ 18ನೇ ಪ್ರಾಬ್ಲಮ್ ಏನ್ ಹೇಳುತ್ತೆ ಅಂದ್ರೆ ಅ ಕೆಪಾಸಿಟರ್ of capacitance C1 is connected to a potential V, so and then connected parallel to an uncharged capacitor of capacitance C2. The final potential difference across each capacitor will be. Okay, so ಅಂದ್ರೆ ನಾವು ಕಾಮನ್ ಪೊಟೆನ್ಶಿಯಲ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಇಲ್ಲಿ ಅಂದ್ರೆ ಏನ್ ಕೊಟ್ಟಿದ್ದಾರೆ? a capacitor of capacitance C1. ಓಕೆ, C1 ಕೆಪಾಸಿಟೆನ್ಸ್ ಇದೆ. ಪೊಟೆನ್ಶಿಯಲ್ ಡಿಫರೆನ್ಸ್ ಎಷ್ಟಿದೆ? ಪೊಟೆನ್ಶಿಯಲ್ ವಿ ಇದೆ. ಅಂದ್ರೆ ಚಾರ್ಜ್ ಏನಾಗತ್ತೆ? ಚಾರ್ಜ್ ಅನ್ನ Q1 ಅಂತ ಇಟ್ಕೊಳ್ಳುವ. ದಿಸ್ Q1 ಈಸ್ ಈಕ್ವಲ್ ಟು ನಾವೇನ್ ಬರೀಬಹುದು? C1 ಇಂಟು ವಿ ಅಂತ ಬರೀಬಹುದು ಅಲ್ವಾ, ಫ್ರಮ್ ದ ಡೆಫಿನೇಷನ್ ಆಫ್ ಕೆಪಾಸಿಟೆನ್ಸ್ ಇಂದ. ಓಕೆ, ಸೊ ಕನೆಕ್ಟೆಡ್ ಟು ಪ್ಯಾರಲಲ್ ಟು ಎನ್ ಅನ್ಚಾರ್ಜ್ಡ್ ಕೆಪಾಸಿಟರ್ ಅಂದ್ರೆ ಒಂದು ಕೆಪಾಸಿಟರ್ ಅನ್ನ ತಗೊಂಡಿದ್ದಾರೆ ಹ್ಯಾವಿಂಗ್ ಅ ಕೆಪಾಸಿಟೆನ್ಸ್ C1. ಇಟ್ ಈಸ್ ಕನೆಕ್ಟೆಡ್
ಟು ಎನ್ ಅನ್ಚಾರ್ಜ್ಡ್ ಕೆಪಾಸಿಟರ್. ಸೊ ಅಂದ್ರೆ ಇಲ್ಲೇನಾಗಿದೆ, ಚಾರ್ಜ್ ಈಸ್ ಈಕ್ವಲ್ ಟು 0 ಆಗಿದೆ. Q2 is equal to 0 ಸೆಕೆಂಡ್ ಕೇಸಲ್ಲಿ ಆಯ್ತಾ. ಸೊ ಕೆಪಾಸಿಟೆನ್ಸ್ ಎಷ್ಟಿದೆ, C2 ಇದೆ. ಓಕೆ, ಸೊ ಪೊಟೆನ್ಷಿಯಲ್ ವಿ ಅಂತ ಇಟ್ಕೊಳ್ಳುವ. ಸೊ ಬಟ್ Q2 is equal to ಏನಾಗತ್ತೆ, 0 ಆಗತ್ತೆ ಸೆಕೆಂಡ್ ಕೇಸಲ್ಲಿ. ಯಾಕಂದ್ರೆ ದೇ ಹ್ಯಾವ್ ಗಿವನ್ ದೇ ಆರ್ ಪ್ಯಾರಲ್ ಟು ಅನ್ ಅನ್ಚಾರ್ಜ್ಡ್ ಕೆಪಾಸಿಟರ್. ಪ್ಯಾರಲಲ್ ಕಾಂಬಿನೇಷನ್ ಅಂದ್ರೆ ಈ ರೀತಿಯಲ್ಲಿ ಮಾಡ್ತೇವೆ. ಅನ್ಚಾರ್ಜ್ಡ್ ಕೆಪಾಸಿಟರ್ ಆಫ್ ಕೆಪಾಸಿಟನ್ಸ್ C2. The final potential difference across each capacitor will be. So ಈ ಪ್ಯಾರಲಲ್ ಕಾಂಬಿನೇಷನ್ ಅಲ್ಲಿ ಏನಾಗತ್ತೆ ಅಂದ್ರೆ ಪೊಟೆನ್ಷಿಯಲ್ ಡಿಫರೆನ್ಸ್ ರಿಮೇನ್ಸ್ ದ ಸೇಮ್. ಪೊಟೆನ್ಷಿಯಲ್ ಡಿಫರೆನ್ಸ್ ಅಂದಾಗ ನಾವು ಫಾರ್ ಎಕ್ಸಾಂಪಲ್ ಇವೆರಡು ಕಾಮನ್ ಟರ್ಮಿನಲ್ ಗಳ ಮಿಡ್ಲ್ ತಗೊಳ್ತೇವೆ ಅಲ್ವಾ. ಸೊ ಪಾಯಿಂಟ್ಸ್ ಎ ಅಂಡ್ ಬಿ ಅಂತ ಇಟ್ಕೋಬಹುದು. ಇಲ್ಲಿ ಎರಡು ಕೆಪಾಸಿಟರಿಗೆ ಪೊಟೆನ್ಷಿಯಲ್ ಡಿಫರೆನ್ಸ್ ಏನಾಗುತ್ತೆ, ಸೇಮ್ ಆಗುತ್ತೆ. ಸೊ ನಾವು ಈ ಕಾಮನ್ ಪೊಟೆನ್ಷಿಯಲ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಸೊ ಈ ಕಾಮನ್ ಪೊಟೆನ್ಷಿಯಲ್ ಅನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಸೊ ಅದಕ್ಕೊಂದು ಫಾರ್ಮುಲಾ ಇದೆ. ಸೊ ಡೈರೆಕ್ಟ್ ಆಗಿ ನಾವು ಫಾರ್ಮುಲಾವನ್ನ ಯೂಸ್ ಮಾಡಬಹುದು, ಅಥವಾ ನಾವು ಹೀಗೂ ತಗೊಳ್ಬಹುದು. ಫೈನಲ್ ಪೊಟೆನ್ಷಿಯಲ್ ಈಸ್ ಈಕ್ವಲ್ ಟು ಏನಾಗತ್ತೆ ಹೇಳಿ, ಫೈನಲ್ ಪೊಟೆನ್ಷಿಯಲ್ ಈಸ್ ಈಕ್ವಲ್ ಟು ಟೋಟಲ್ ಚಾರ್ಜ್ ಡಿವೈಡೆಡ್ ಬೈ ಇಕ್ವಿವೆಲೆಂಟ್ ಕೆಪಾಸಿಟನ್ಸ್ ಅಲ್ವಾ. ಸೊ ಟೋಟಲ್ ಈ ಕಾಂಬಿನೇಷನ್ ಅಲ್ಲಿ ಟೋಟಲ್ ಚಾರ್ಜ್ ಎಷ್ಟಾಗತ್ತೆ ಡಿವೈಡ್ ಬೈ, ಯಾಕಂದ್ರೆ V is equal to Q by C. So total charge divided by ಏನಾಗತ್ತೆ, ಸೊ equivalent capacitance. ಇಲ್ಲಿ ಎರಡು ಕೆಪಾಸಿಟರ್ಗಳಿದಾವೆ. ಸೊ ಅವನ್ನ ಪ್ಯಾರಲಲಿ ಕನೆಕ್ಟ್ ಮಾಡಿದ್ದೇವೆ. ಸೊ ಹಾಗಾಗಿ ಇದು ಏನಾಗತ್ತೆ, equivalent capacitance ಆಗತ್ತೆ. ಓಕೆ, ಸೊ ಇಫ್ ಟೂ ಕೆಪಾಸಿಟರ್ಸ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್, ಸೊ ಆ ಕೇಸಲ್ಲಿ equivalent capacitance ಏನಾಗತ್ತೆ ಅಂತ ನೋಡು. ಸೊ ಫೈನಲ್ ಪೊಟೆನ್ಷಿಯಲ್ V is equal to ಟೋಟಲ್ ಚಾರ್ಜ್ ಏನಾಯ್ತು, Q1 ಪ್ಲಸ್ Q2 ಅಲ್ವಾ. C1V ಪ್ಲಸ್ Q2 is 0, ಕರೆಕ್ಟಾ. Q1 ಪ್ಲಸ್ Q2 ಅಂದ್ರೆ C1V ಪ್ಲಸ್ 0 ಡಿವೈಡೆಡ್ ಬೈ, ಇಲ್ಲೇನಾಗಬೇಕು, ಇಕ್ವಿವೆಲೆಂಟ್ ಕೆಪಾಸಿಟನ್ಸ್ ಅಂದ್ರೆ ಎರಡು ಕೆಪಾಸಿಟರ್ಗಳನ್ನ ಪ್ಯಾರಲಲಿ ಕನೆಕ್ಟ್ ಮಾಡಿದ್ದಾರೆ. ಅಂದ್ರೆ ಇದು C1 plus C2. If two capacitors are connected in parallel, then their combination ಅಲ್ಲಿ equivalent capacitance is equal to C1 plus C2 ಆಗತ್ತೆ. ಓಕೆ, ಸೊ V is equal to ಏನಾಯ್ತು ಹಾಗಾದ್ರೆ, what is the expression ಆಯ್ತು ಕಾಮನ್ ಪೊಟೆನ್ಷಿಯಲ್ಗೆ, C1V divided by C1 plus C2 ಅಂತ ಆಯ್ತು ಅಲ್ವಾ. ಸೊ ಆನ್ಸರ್ ಇದೆಯಾ ಇದು? ಓಕೆ, ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್ ಆಗತ್ತೆ. C1V ಡಿವೈಡೆಡ್ ಬೈ C1 ಪ್ಲಸ್ C2. ಜಸ್ಟ್ ನೆನ್ಪಿಟ್ಕೊಳ್ಳಿ, ಈ ಕಾಮನ್ ಪೊಟೆನ್ಷಿಯಲ್ ಮೇಲೆ ಇನ್ನೂ ಒಂದೆರಡು ಪ್ರಾಬ್ಲಮ್ಗಳಿದಾವೆ. ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅನ್ಕೋತೇನೆ. ಇಫ್ ದರ್ ಇಸ್ ಅ ಪ್ಯಾರಲಲ್ ಕಾಂಬಿನೇಷನ್, ಎಷ್ಟೇ ಕೆಪಾಸಿಟರ್ಸ್ ಗಳನ್ನ ಪ್ಯಾರಲಲ್ ಕಾಂಬಿನೇಷನ್ ಮಾಡಿದ್ರೆ, ಸೊ ಆವಾಗ ಏನಾಗತ್ತೆ, ಸೊ ಪೊಟೆನ್ಷಿಯಲ್ ಡಿಫರೆನ್ಸ್ ರಿಮೈನ್ಸ್ ದ ಸೇಮ್. ಚಾರ್ಜಸ್ ವೇರಿ ಬಟ್ ಪೊಟೆನ್ಷಿಯಲ್ ಡಿಫರೆನ್ಸ್ ಸೇಮ್. ಅದೇ ನಾವು ಸೀರೀಸ್ ಕಾಂಬಿನೇಷನ್ ತಗೊಂಡಾಗ ಚಾರ್ಜಸ್ ಆನ್ ಈಚ್ ಪ್ಲೇಟ್ ಆಫ್ ದ ಕೆಪಾಸಿಟರ್ ರಿಮೈನ್ ಸೇಮ್, ಬಟ್ ಆದ್ರೆ ಏನಾಗತ್ತೆ, ಪೊಟೆನ್ಷಿಯಲ್ ವೇರಿ ಆಗತ್ತೆ. ಓಕೆ, ಸೊ ಆ ತರದ ಪ್ರಾಬ್ಲಮ್ಗಳನ್ನು ನೆಕ್ಸ್ಟ್ ಮಾಡುವ. ಐ ಹೋಪ್ ಈ 18ನೇ ಪ್ರಾಬ್ಲಮ್ ಕ್ಲಿಯರ್ ಆಗಿದೆ ಅನ್ಕೋತೇನೆ. ನೆಕ್ಸ್ಟ್ ವಿ ಮೂವ್ ಟು ದಿ 19th ಪ್ರಾಬ್ಲಮ್. ಓಕೆ, 2 capacitors of 2 microfarad and 4 microfarad. ಸೊ ಇಲ್ಲಿ ಏನ್ ಮಾಡಿದ್ದಾರೆ, ಎರಡು ಕೆಪಾಸಿಟರ್ಸ್ ಅನ್ನ ಕೊಟ್ಟಿದ್ದಾರೆ. ಎಷ್ಟಿದೆ, 2 capacitors of C1 is equal to 2 microfarad and C2 is equal to 4 microfarad. Okay, so are connected in parallel. ಏನ್ ಮಾಡಿದ್ದಾರೆ, they are connected in parallel. Parallel combination ಮಾಡಿದ್ದಾರೆ. ಇಲ್ಲಿ ಡ್ರಾ ಮಾಡಿದ್ರೆ ನಾನು ಹೇಗೆ ಹಾಕಬಹುದು ಇದನ್ನ, here there is a capacitor C1. Okay, so parallel combination ಅಂದಾಗ ಹೇಗೆ ಹಾಕ್ತೇವೆ, they are connected in parallel ಅಲ್ವಾ, C1 and C2. Okay. A third capacitor of 6 microfarad is connected in series. ಇನ್ನೊಂದು ಕೆಪಾಸಿಟರ್ ಕೊಟ್ಟಿದ್ದಾರೆ, ಅದರದ್ದು ಎಷ್ಟಿದೆಪ್ಪ ಅಂದ್ರೆ ಕೆಪಾಸಿಟನ್ಸ್ 6 microfarad. ದಟ್ ಈಸ್ ಕನೆಕ್ಟೆಡ್ ಇನ್ ಸೀರೀಸ್. ಅಂದ್ರೆ ಇಲ್ಲೊಂದು ಕೆಪಾಸಿಟರ್ ಬಂತು C3. The combination is connected across a 12 volt belt.
ಸೊ ಹೋಲ್ ಕಾಂಬಿನೇಷನ್ ಅನ್ನ ಏನ್ ಮಾಡಿದ್ದಾರೆ, ಕನೆಕ್ಟೆಡ್ ಅಕ್ರಾಸ್ ಎ 12 ವೋಲ್ಟ್ ಬ್ಯಾಟ್ರಿ. ಸೊ ಬ್ಯಾಟ್ರಿಯನ್ನ ಹೀಗೆ ರಿಪ್ರೆಸೆಂಟ್ ಮಾಡ್ತೇವೆ ಅಲ್ವಾ? ಓಕೆ, connected across 12 volt battery. The voltage across 2 microfarad capacitor. Okay. ಅಂದ್ರೆ ಯಾವ್ದಾಗತ್ತೆ? C1. C1 ಎಷ್ಟಿದೆ? 2 microfarad ಇದೆ. ನಾವೇನನ್ನ ಫೈಂಡ್ ಔಟ್ ಮಾಡಬೇಕು ಇಲ್ಲಿ? ವೋಲ್ಟೇಜ್ ಅಕ್ರಾಸ್ C2 ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ವೋಲ್ಟೇಜ್ ಅಕ್ರಾಸ್ C1 ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಲ್ವಾ? ಸೊ ಎಷ್ಟಾಗತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ V1 ಅಂತ ಇಟ್ಕೊಳ್ಳೋಣ. ಸೊ ಅದನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಸೊ ಇವಿಷ್ಟು ಗಿವನ್ ಥಿಂಗ್ಸ್. ಸೊ ಇಲ್ಲಿ ನಾವು ಏನ್ ಯೂಸ್ ಮಾಡ್ತೇವೆ ಅಂದ್ರೆ ಇಕ್ವಾಲೆಂಟ್ ಕೆಪಾಸಿಟನ್ಸ್ ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡ್ತೇವೆ ಫಸ್ಟ್ ಆಫ್ ಆಲ್. ಇನ್ನೊಂದು ಚಾರ್ಜ್ ಮತ್ತೆ ವೋಲ್ಟೇಜ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಾಗತ್ತೆ ನಾವು. ಓಕೆ, ಸೊ ಫಸ್ಟ್ ನಾವೇನ್ ಮಾಡುವ, C1 ಅಂಡ್ C2 ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಅಲ್ವಾ? C1 ಮತ್ತೆ C2 ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಅಂತ ಆದಾಗ, ಸೊ ಅಲ್ಲೇನಾಯ್ತು? ಪ್ಯಾರಲಲ್ ಕಾಂಬಿನೇಷನ್. C1 ಅಂಡ್ C2 ಆರ್ ಇನ್ ಪ್ಯಾರಲಲ್ ಕಾಂಬಿನೇಷನ್. ಸೊ CP is equal to, ಆಲ್ರೆಡಿ ನಾನು ಹೇಳಿದ್ದೇನೆ, ಇಫ್ 2 capacitors ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್, then the equivalent capacitance is equal to ಎಷ್ಟಾಗತ್ತೆ? CP is equal to C1 plus C2 ಆಗುತ್ತೆ ಅಲ್ವಾ? equivalent capacitance is C1 plus C2 ಆಗುತ್ತೆ. So this is equal to ಎಷ್ಟಾಯ್ತು? C1 2 microfarad, C2 4 microfarad. That is equal to total ಎಷ್ಟಾಗತ್ತೆ? 6 microfarad ಆಯ್ತು. ಓಕೆ, ಸೊ ಒಂದು ಕಾಂಬಿನೇಷನ್ ಆಯ್ತು. ಸೊ ನೆಕ್ಸ್ಟ್ CP and C3 ಆರ್ ಇನ್ ಸೀರೀಸ್ ಅಲ್ವಾ? CP and C3 ಆರ್, ಈ ಕಾಂಬಿನೇಷನ್ ಮತ್ತೆ C3 ಆರ್ ಇನ್ ಸೀರೀಸ್. ಸೊ ಸೀರೀಸ್ ಇದೆ ಅಂದಾಗ ಫಾರ್ಮುಲಾ ಏನಿದೆ? 1/CS is equal to 1/CP plus 1/C3. ಇದು ಫಾರ್ಮುಲಾ. ದಟ್ ಈಸ್ ಈಕ್ವಲ್ ಟು 1/CP ಅಂದ್ರೆ 1/6 ಮೈಕ್ರೋಫ್ಯಾರಡ್ ಅಲ್ಲೇ ಇಡೋಣ, ಪ್ಲಸ್ 1/C3 is again 6 ಅಂದ್ರೆ ದಿಸ್ ಇಸ್ 2/6 ಅಂದ್ರೆ ಎಷ್ಟಾಯ್ತು? 1/3 ಆಯ್ತು ಅಲ್ವಾ? 1/3 ಆಯ್ತಂದ್ರೆ ಆನ್ಸರ್ ಏನ್ ಬಂತು? ಲಾಸ್ಟಿಗೆ ನಮ್ಗೆ C equivalent ಅಥವಾ CS is equal to 1/CS is 1/3. So C equivalent is equal to 3 microfarad ಬಂತು. ಓಕೆ, ಸೊ ಒಂದು ಕಾಂಬಿನೇಷನ್ ಮುಗಿತು. ಸೊ ಅಂದ್ರೆ ಒಂದು ಪಾರ್ಟ್ ಮುಗಿತು ಈ ಪ್ರಾಬ್ಲಮ್ ಇಂದು. C equivalent capacitance of this combination is calculated. How much you get? 3 microfarad ಬಂದಿದೆ. ಓಕೆ, ಈಗ ನಮ್ಗೆ ಏನು ಕ್ಯಾಲ್ಕುಲೇಟ್ ಮಾಡಬೇಕು? ದ ವೋಲ್ಟೇಜ್ ಅಕ್ರಾಸ್ 2 microfarad. ಸೊ ಇಲ್ಲಿ ಎಷ್ಟಿದೆ ವೋಲ್ಟೇಜ್ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಹಾಗಿದ್ದಾಗ ನಾನು ಆಲ್ರೆಡಿ ಹೇಳಿದೆ, ಸೊ ವೋಲ್ಟೇಜ್ ಏನಾಗುತ್ತೆ ಇನ್ ಸೀರೀಸ್ ಕಾಂಬಿನೇಷನ್. ಸೊ ಥ್ರೂ ಔಟ್ ದ ಕಾಂಬಿನೇಷನ್ ವೋಲ್ಟೇಜ್ ಸೇಮ್ ಇರೋದಿಲ್ಲ. ವೋಲ್ಟೇಜ್ ಏನಾಗುತ್ತೆ? ಇಲ್ಲೊಂದು ವೋಲ್ಟೇಜ್ ಇದ್ರೆ, ಇಲ್ಲಿ V1 ಇದ್ರೆ, ಇಲ್ಲೇನಿರುತ್ತೆ? V2 ಇರುತ್ತೆ. ಓಕೆ, ಸೊ ಅಂದ್ರೆ ಸೀರೀಸ್ ಇದ್ದಾಗ, ಸೊ ಆವಾಗ ಟೋಟಲ್ ವೋಲ್ಟೇಜ್ ಎಷ್ಟಾಗತ್ತೆ? V1 ಪ್ಲಸ್ V2 ಆಗುತ್ತೆ. ಬಟ್ ಪ್ಯಾರಲಲ್ ಕಾಂಬಿನೇಷನ್ ಅಲ್ಲಿ ಇದು V1 ಇದ್ರೆ ಇದು ಕೂಡ ಏನಿರುತ್ತೆ? V1 ಇರುತ್ತೆ. ಓಕೆ, ಸೊ ಪ್ಯಾರಲಲ್ ಕಾಂಬಿನೇಷನ್ ಇದ್ದಾಗ ವೋಲ್ಟೇಜ್ ಸೇಮ್ ಇರುತ್ತೆ. ಬಟ್ ಸೀರೀಸ್ ಕಾಂಬಿನೇಷನ್ ಅಲ್ಲಿ ವೋಲ್ಟೇಜ್ ಏನಾಗುತ್ತೆ? ವೇರಿ ಆಗುತ್ತೆ. ಬಟ್ ಸೀರೀಸ್ ಕಾಂಬಿನೇಷನ್ ಅಲ್ಲಿ ಚಾರ್ಜ್ ರಿಮೈನ್ಸ್ ಸೇಮ್. ಸೊ ಇಲ್ಲಿ ಚಾರ್ಜ್ Q ಇದ್ರೆ ಇಲ್ಲೂ ಕೂಡ ಚಾರ್ಜ್ ಏನಿರುತ್ತೆ? Q ಇರುತ್ತೆ. ಓಕೆ, ಸೊ ಈಗ ನೆಕ್ಸ್ಟ್ ನಾವೇನ್ ಮಾಡುವ? ಚಾರ್ಜ್ ಅನ್ನ ಕ್ಯಾಲ್ಕುಲೇಟ್ ಮಾಡುವ. ಓಕೆ, ಸೊ ಚಾರ್ಜ್ ಇಂದ ಇಕ್ವಿವೆಲೆಂಟ್ ಕೆಪಾಸಿಟನ್ಸ್. ಚಾರ್ಜ್ ಆನ್ ಅಂದ್ರೆ ಇಲ್ಲಿ ಮತ್ತೆ ಇಲ್ಲಿ ಚಾರ್ಜ್ ಆನ್ ಈಚ್ ಕೆಪಾಸಿಟರ್ ಅಂತ ತಗೊಂಡಾಗ Q is equal to ಏನಾಗುತ್ತೆ? ಫಸ್ಟ್ ಸೀರೀಸ್ ಕಾಂಬಿನೇಷನ್. Q is equal to ನಾವು ಹೇಗೆ ಬರೀಬಹುದು? C equivalent ಅಲ್ವಾ? Q is equal to C equivalent into ವೋಲ್ಟೇಜ್. ಕಾಮನ್ ಪೊಟೆನ್ಷಿಯಲ್ ಎಷ್ಟಿದೆ? 12 ವೋಲ್ಟ್ ಇದೆ. ಸೊ ಹಾಗಾಗಿ Q is equal to we get how much? C equivalent into V. C equivalent ಎಷ್ಟು ಬಂದಿದೆ? 3 into 10⁻⁻6 into ವೋಲ್ಟ್ ಎಷ್ಟು ಬಂದಿದೆ? ವೋಲ್ಟೇಜ್ ಕೊಟ್ಟಿದಾರಲ್ವಾ? ಓಕೆ, 12 ವೋಲ್ಟ್ ಅಲ್ಲ? ಸೊ 12 ಅಂದ್ರೆ Q is equal to ಎಷ್ಟು ಬಂತು? 36 into 10⁻⁻6 ಕೂಲಮ್. ಸಾರಿ, ಸೊ ಕೂಲಮ್ ಬಂತು. ಓಕೆ, ಇನ್ನೊಂದು ಪಾರ್ಟ್ ಆಯ್ತು. ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ ನಾವು ಈ ವೋಲ್ಟೇಜ್ ಏನಾಗತ್ತೆ? ಇಲ್ಲಿ ವೋಲ್ಟೇಜ್ ಡಿವೈಡ್ ಆಗತ್ತೆ V1 ಮತ್ತೆ V2 ಅಲ್ಲಿ. ಸೊ ಸಪೋಸ್ ಆದ್ರೆ
ಚಾರ್ಜ್ ರಿಮೈನ್ಸ್ ದ ಸೇಮ್. ಸೊ ಇಲ್ಲಿ ಮತ್ತೆ ಇಲ್ಲಿ ಚಾರ್ಜ್ ಏನಾಗುತ್ತೆ, ಸೇಮ್ ಇರುತ್ತೆ. ಸೊ ಇಲ್ಲೂ ಸೇಮ್, ಇಲ್ಲೂ ಸೇಮ್. ಸೊ ಹಾಗಾಗಿ ನಾವೇನ್ ಮಾಡಬೇಕು, ವೋಲ್ಟೇಜ್ ಅಕ್ರಾಸ್ 2 ಮೈಕ್ರೋಫ್ಯಾರಡ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ, ಸೊ ನಾವೇನ್ ತಗೊಳ್ತೇವೆ ಇಲ್ಲಿ, ಫಸ್ಟ್ ವೋಲ್ಟೇಜ್ ಅಕ್ರಾಸ್ 6 ಮೈಕ್ರೋಫ್ಯಾರಡ್ ಅನ್ನ ತಗೊಳ್ಳೋದು. ಅಂದ್ರೆ ವೋಲ್ಟೇಜ್ ಅಕ್ರಾಸ್ C3 ಅನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಟೋಟಲ್ ವೋಲ್ಟೇಜ್ ಇಸ್ 12 ವೋಲ್ಟ್. ಸೊ ವೋಲ್ಟೇಜ್ ಅಕ್ರಾಸ್ C3 ಅನ್ನ ತಗೊಂಡ್ರೆ ನಾವು, ಓಕೆ. ಸೊ ವೋಲ್ಟೇಜ್ ಅಕ್ರಾಸ್ C3 ತಗೊಳ್ಳುವಾಗ ಏನಾಗುತ್ತೆ ಇಲ್ಲಿ, ಓಕೆ, ವೋಲ್ಟೇಜ್ ಅಕ್ರಾಸ್ C3 is equal to ವೋಲ್ಟೇಜ್ ಅಕ್ರಾಸ್ C3 is equal to ಏನಾಗುತ್ತೆ, ಫಾರ್ಮುಲಾ ಏನಿದೆ, P ಅನ್ನ ಕ್ಯಾಲ್ಕುಲೇಟ್ ಮಾಡುವಾಗ C is equal to ಏನಾಗುತ್ತೆ, ಸಾರಿ, V is equal to Q by C ಫಾರ್ಮುಲಾ ಅಲ್ವಾ. C is equal to Q by V, V is equal to Q by C. Q ಎಷ್ಟು ಬಂದಿದೆ ಹೇಳಿ, 36 into 10 raised to minus 6 ಡಿವೈಡ್ ಬೈ C ಎಷ್ಟಿದೆ, C3 ಎಷ್ಟಿದೆ, C3 ಇದು C3 ಎಷ್ಟಿದೆ, 6 into 10 raised to minus 6. ಓಕೆ, ಸೊ 10 raised to minus 6, 10 raised to minus 6 ಕ್ಯಾನ್ಸಲ್ ಆಯ್ತು. ಸೊ V is equal to ಏನಾಯ್ತು, 6 ಬಂತು ಆನ್ಸರ್, 6 ವೋಲ್ಟ್ ಬಂತು. ಇದು ಎಲ್ಲಿ, V2 is equal to 6 ವೋಲ್ಟ್ ಆಯ್ತು ಈಗ. ಸೊ ನಮಗೆ ಬೇಕಾಗಿದ್ದು ಏನು, V ಬೇಕಲ್ವಾ, ಸೊ ಸಾರಿ V1 ಬೇಕಲ್ವಾ. V1 is equal to V minus V2 ಅಂತ ಬರಿಬಹುದು ಅಲ್ವಾ. ಸೊ V minus V2 ಅಂದ್ರೆ ಎಷ್ಟು ಬರುತ್ತೆ ಇಲ್ಲಿ, V is how much, 12 volt. V is equal to 12 volt and V2 is equal to 6 volt. 12 minus 6 ಅಂದ್ರೆ ಎಷ್ಟಾಗತ್ತೆ, 6 ವೋಲ್ಟ್ ಆಗುತ್ತೆ. V1 is equal to 6 volt. ಸೊ ಇಲ್ಲಿ ಆನ್ಸರ್ ಈಸ್ ಎಷ್ಟು, ಸಿ ಅಂತ ಬರೀತೀವಿ. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಸೊ ಜಸ್ಟ್ ಇಲ್ಲಿ ಈಕ್ವಲೆಂಟ್ ಕೆಪಾಸಿಟನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು, ಅಲ್ಲಿಂದ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ತಾ ಹೋಗ್ಬೋದು. ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅನ್ಕೋತೇನೆ. ಕೆಲವೊಂದು ಲೆಂದಿ ಪ್ರಾಬ್ಲಮ್ಸ್ ಗಳಿದಾವೆ ಇಲ್ಲಿ, ಜಸ್ಟ್ ಕಾನ್ಸಂಟ್ರೇಟ್ ಮಾಡಿ ಸರಿಯಾಗಿ. ಓಕೆ, next one is a capacitor of capacitance 700 picofarad. Okay, so question ಏನಿದೆ, capacitor of capacitance 700 picofarad is charged by 100 volt battery. The electrostatic energy stored by the capacitor is, so ನಾವು ಏನನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಇಲ್ಲಿ, ಎನರ್ಜಿ ಸ್ಟೋರ್ಡ್ ಬೈ ದ ಕೆಪಾಸಿಟರ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ, ವಾಟ್ ಆರ್ ದ ಗಿವನ್ ಥಿಂಗ್ಸ್ ಅಂತ ತಗೊಂಡ್ರೆ, ಸೊ ಕೆಪಾಸಿಟನ್ಸ್ ಕೊಟ್ಟಿದ್ದಾರೆ ಅಲ್ವಾ, ಎ ಕೆಪಾಸಿಟರ್ ಆಫ್ ಕೆಪಾಸಿಟನ್ಸ್ ಎಷ್ಟಿದೆ, 700 ಪಿಕೋಫ್ಯಾರಡ್ ಇದೆ. ಪಿಕೋ ಅಂದ್ರೆ ಎಷ್ಟು, 10 raised to minus 12. ಸೊ ಪಿಕೋ ಅಂತ ಬಂದಾಗ ದ ವ್ಯಾಲ್ಯೂ ಇಸ್ 700 into 10 raised to minus 12 ಫ್ಯಾರಡ್ ಅಂತ ಆಯ್ತು. is charged by 100 volt battery. V is equal to ಎಷ್ಟು, 100 volt battery. The electrostatic energy stored in the by the capacitor. Energy stored by the capacitor ಗೆ ಫಾರ್ಮುಲಾ ಇದೆ, ಡೈರೆಕ್ಟ್ ಫಾರ್ಮುಲಾವನ್ನ ನಾವು ಯೂಸ್ ಮಾಡಬಹುದು. The formula is based on, so ನಾವು in terms of CV ಅಲ್ಲಿ ಬರೀಬಹುದು, QV ಅಲ್ಲಿ ಬರೀಬಹುದು, Q and C ಅಲ್ಲಿ ಬರೀಬಹುದು. ಸೊ ಇಲ್ಲಿ C and V are given, ಕೆಪಾಸಿಟನ್ಸ್ ಮತ್ತೆ ವೋಲ್ಟೇಜ್ ಅನ್ನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಎನರ್ಜಿ ಸ್ಟೋರ್ಡ್ ಬೈ ದ ಕೆಪಾಸಿಟರ್ ಈಸ್ ಈಕ್ವಲ್ ಟು, ಫಾರ್ಮುಲಾ ಇಸ್ ಹಾಫ್ C into V ಸ್ಕ್ವೇರ್ ಅಲ್ವಾ. ಸೊ ಇದು ಗಿವನ್ ಫಾರ್ಮುಲಾ, ನೀವು ಸ್ಟಡಿ ಮಾಡಿರ್ತೀರಿ. ಫಾರ್ಮುಲಾ ಏನಿದೆ, ಹಾಫ್ CV ಸ್ಕ್ವೇರ್ ಆಗುತ್ತೆ, ಎನರ್ಜಿ ಸ್ಟೋರ್ಡ್ ಬೈ ದ ಕೆಪಾಸಿಟರ್. ಓಕೆ, ಸೊ E is equal to ಏನಾಯ್ತು, ಹಾಫ್ CV ಸ್ಕ್ವೇರ್. ಹಾಫ್ C is how much, 700 into 10 raised to minus 12 V square ಅಂದ್ರೆ 100 square. Okay, so this is equal to, ಇದೆಷ್ಟಾಗತ್ತೆ, 2 by 700 is ಎಷ್ಟಾಯ್ತು, 350 ಅಲ್ವಾ, ಇಂಟು 10 raised to minus 12 into 100 square ಅಂದ್ರೆ 10 raised to 2. ಈಸಿಯಾಗಿ ಹೇಗೂ ನೀವು ಕ್ಯಾಲ್ಕುಲೇಷನ್ ಮಾಡಬಹುದು. ಬಟ್ ಎನರ್ಜಿ ಸ್ಟೋರ್ಡ್ ಇನ್ ಅ ಕೆಪಾಸಿಟರ್ ಈಸ್ ಈಕ್ವಲ್ ಟು 350
ಇಂಟು 10⁻⁻12 ಇಂಟು 10⁻+4 2 ಸ್ಕ್ವೇರ್ ಅಂದಾಗ 4 ಅಲ್ವಾ. ಸೊ ದಿಸ್ ಇಸ್ ಈಕ್ವಲ್ ಟು 350 ಇಂಟು 10⁻⁻8. ಸೊ 3.5 ಅಲ್ಲಿ ಕೊಟ್ಟಿದ್ದಾರೆ. ಎನರ್ಜಿ ಸ್ಟೋರ್ಡ್ ಇನ್ ದ ಕೆಪಾಸಿಟರ್ ಇಸ್ 3.5 ಇಂಟು 10⁻⁻6 ಜೌಲ್ಸ್ ಆಗುತ್ತೆ. ದಿಸ್ ಈಸ್ ದ ಆನ್ಸರ್. ಅಂದ್ರೆ ಯಾವುದು ಕರೆಕ್ಟ್ ಆದ ಆನ್ಸರ್? ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಅಂತ ಹೇಳ್ಬೋದು. ಓಕೆ, ಆಪ್ಷನ್ ಬಿ ಇಸ್ ಕರೆಕ್ಟ್ ಆನ್ಸರ್. 3.5 ಇಂಟು 10⁻⁻6 ಜೌಲ್ಸ್ ಆಗುತ್ತೆ. ಐ ಹೋಪ್ ಇದು ಡೈರೆಕ್ಟ್ ಪ್ರಾಬ್ಲಮ್ ಮೇಲೆ ಇದೆ. ಸೊ ಇದು ಕ್ಲಿಯರ್ ಆಗಿದೆ ಅನ್ಕೋತೇನೆ. ನೆಕ್ಸ್ಟ್ 21ನೇ ಕ್ವಶನ್ಗೆ ಹೋಗೋಣ. 21st ಕ್ವಶನ್ ಏನಿದೆ? ದ ರೇಷಿಯೋ ಆಫ್ ಎನರ್ಜಿ ಸ್ಟೋರ್ಡ್ ಇನ್ ಅ capacitor and energy dissipated during charging a capacitor with a source voltage is. Okay, so the ratio ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಯಾವ ರೇಷಿಯೋ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ನಾವಿಲ್ಲಿ? the ratio energy stored in a capacitor. Okay, energy stored in a capacitor and energy dissipated during charging a capacitor. Okay, so energy stored in a capacitor and energy dissipated during a charging a capacitor. ಎಷ್ಟು ಎನರ್ಜಿ ಲಾಸ್ ಆಗುತ್ತೆ? ಡಿಸಿಪೇಟೆಡ್ ಅಂದ್ರೆ ಎನರ್ಜಿ ಎಷ್ಟು ಲಾಸ್ ಆಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಇದನ್ನ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಫಸ್ಟ್ ಎನರ್ಜಿ ಸ್ಟೋರ್ಡ್ ಗೆ ಎಕ್ಸ್ಪ್ರೆಷನ್ ಬರೆಯೋಣ, ಎನರ್ಜಿ ಡಿಸಿಪೇಟೆಡ್ ಗೆ ಎಕ್ಸ್ಪ್ರೆಷನ್ ಅನ್ನ ಬರೆಯೋಣ. ಸೊ ರೇಷಿಯೋ ತಗೊಂಡ್ರೆ ನಮ್ಗೆ ಆನ್ಸರ್ ಸಿಗತ್ತೆ. ಏನು ಕೊಟ್ಟಿಲ್ಲ ಇಲ್ಲಿ, ಯಾವುದೇ ಎಕ್ಸ್ಪ್ರೆಷನ್ ಗಳನ್ನ ಕೊಟ್ಟಿಲ್ಲ. ಫಸ್ಟ್ ಆಫ್ ಆಲ್ ಎನರ್ಜಿಯನ್ನ ಸ್ಟೋರ್ ಮಾಡಬೇಕು ಅಂದ್ರೆ, ಬಾಡಿ ಚಾರ್ಜ್ ಆಗ್ಬೇಕು ಅಂದ್ರೆ ಎನರ್ಜಿ ಸಪ್ಲೈಡ್ ಬೈ ದ ಬ್ಯಾಟ್ರಿ ತಗೊಳ್ಬೇಕು ಅಲ್ವಾ. ಸೊ ಎಷ್ಟು ಎನರ್ಜಿಯನ್ನ ಬ್ಯಾಟ್ರಿ ಸಪ್ಲೈ ಮಾಡ್ತಾ ಇದೆ ಅಂತ ನೋಡ್ಬೇಕು. ಸೊ ಅಂದ್ರೆ ಫಸ್ಟ್ ನಾವು ಎನರ್ಜಿ ಸಪ್ಲೈಡ್ ಬೈ ದ ಬ್ಯಾಟ್ರಿಯನ್ನ ನೋಡೋಣ. ಎನರ್ಜಿ ಸಪ್ಲೈಡ್ ಬೈ ದ ಬ್ಯಾಟ್ರಿ. ಓಕೆ, ಎನರ್ಜಿ ಸಪ್ಲೈಡ್ ಬೈ ದಿ ಬ್ಯಾಟರಿ ಈಸ್ ಈಕ್ವಲ್ ಟು, ಈ ಎನರ್ಜಿನ ಹೇಗೆ ಬರೀಬಹುದು ನಾವು? ಎನರ್ಜಿ ಸಪ್ಲೈಡ್ ಬೈ ದ ಬ್ಯಾಟರಿಗೆ ಎಕ್ಸ್ಪ್ರೆಷನ್ ಅನ್ನ ಹೇಗೆ ಬರೀಬಹುದು ಅಂದ್ರೆ, ದಿಸ್ ಇಸ್ ಕ್ಯೂ ಇಂಟು ವಿ. ಎನರ್ಜಿ ಸಪ್ಲೈಡ್ ಬೈ ದ ಬ್ಯಾಟರಿ. ಸೊ ಕ್ಯೂ ಇಂಟು ವಿ ಅಂತ ಬರೀಬಹುದು. ಸೊ ಯಾವ ರೀತಿಯಲ್ಲಿ ಬರುತ್ತೆ ಅಂದ್ರೆ, ಜಸ್ಟ್ ನೆನ್ಪಿಟ್ಕೊಳ್ಳಿ, ಇದೇ ಇಕ್ವೇಶನ್ ಅಂತಲ್ಲ. ಸೊ ಎನರ್ಜಿ ಸಪ್ಲೈಡ್, ವರ್ಕ್ ಡನ್ ಇಸ್ ನಥಿಂಗ್ ಬಟ್ ಎನರ್ಜಿ ಅಲ್ವಾ. ಸೊ ನಾವು ಪೊಟೆನ್ಶಿಯಲ್ ಅನ್ನ ಹೇಗೆ ಡಿಫೈನ್ ಮಾಡ್ತೇವೆ? ವಿ ಇಸ್ ಈಕ್ವಲ್ ಟು ಡಬ್ಲ್ಯೂ ಬೈ ಕ್ಯೂ. ಸೊ ದಿಸ್ ಡಬ್ಲ್ಯೂ ಇಸ್ ಈಕ್ವಲ್ ಟು ಏನಾಯ್ತು? ಕ್ಯೂ ಇಂಟು ವಿ ಆಯ್ತು. ಸೇಮ್ ವೇ, ಸೊ ವರ್ಕ್ ಡನ್ ಮತ್ತೆ ಎನರ್ಜಿ, ವರ್ಕ್ ಡನ್ ಇಸ್ ಸ್ಟೋರ್ಡ್ ಆಸ್ ಎನರ್ಜಿ ಅಂತ ತಗೊಳ್ತೇವೆ. ಅಂದ್ರೆ ಆ ಫಾರ್ಮುಲಾವನ್ನ ಬೇಸ್ಡ್ ಆನ್ ದಟ್ ಫಾರ್ಮುಲಾ ಇಕ್ವೇಶನ್ ನೆನ್ಪಿಟ್ಕೊಳ್ಳಿಕ್ಕಷ್ಟೇ. ಸೊ ಎನರ್ಜಿಗೆ ಇದೆ ಇಕ್ವೇಶನ್ ಆಗೋದಿಲ್ಲ. ಎನರ್ಜಿ ಸಪ್ಲೈಡ್ ಬೈ ದ ಬ್ಯಾಟರಿ ಇಸ್ ಈಕ್ವಲ್ ಟು ಎಷ್ಟಾಯ್ತು? ಕ್ಯೂ ಇಂಟು ವಿ ಅಂತ ಆಯ್ತು. ಸೊ ನಮ್ಗೆ ಗೊತ್ತು ಎನರ್ಜಿ ಸ್ಟೋರ್ಡ್ ಬೈ ದ ಕೆಪಾಸಿಟರ್ ಎಷ್ಟಾಗತ್ತೆ? What is the expression for energy stored by the capacitor? ಆಲ್ರೆಡಿ ನಾನು ಯೂಸ್ ಮಾಡಿದೆ ಅಲ್ವಾ, ಹಿಂದಿನ ಪ್ರಾಬ್ಲಮ್ ಅಲ್ಲಿ ಯೂಸ್ ಮಾಡಿದ್ದೇನೆ. ಎನರ್ಜಿ ಸ್ಟೋರ್ ಬೈ ದ ಕೆಪಾಸಿಟರ್ ಈಸ್ ಈಕ್ವಲ್ ಟು, ಎನರ್ಜಿ ಸ್ಟೋರ್ಡ್ ಬೈ ದಿ ಕೆಪಾಸಿಟರ್ ಈಸ್ ಈಕ್ವಲ್ ಟು ಎಷ್ಟಾಗತ್ತೆ? ಈಸ್ ಈಕ್ವಲ್ ಟು ಇ ಎಸ್ ಅಂತ ಇಟ್ಕೊಳ್ಳೋಣ. ಎಕ್ಸ್ಪ್ರೆಷನ್ ಏನಿದೆ? ಹಾಫ್ ಸಿ ವಿ ಸ್ಕ್ವೇರ್ ಅಂತ ಇದೆ. ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ನಾವು ಯೂಸ್ ಮಾಡಿದ್ದೇವೆ. ಸೊ ಇಲ್ಲಿ ಇದನ್ನು ಕೂಡ ನಾವೇನ್ ಬರಿಬೇಕಾಯ್ತು ಹಾಗಾದ್ರೆ? ಎನರ್ಜಿ ಸಪ್ಲೈಡ್ ಬೈ ದ ಬ್ಯಾಟರಿಯನ್ನು ಕೂಡ ನಾವೇನ್ ಮಾಡ್ಬೇಕಾಯ್ತು? ಇನ್ ಟರ್ಮ್ಸ್ ಆಫ್ ಸಿ ವಿ ಅಲ್ಲಿ ಹೇಳ್ಬೇಕು ಅಲ್ವಾ. ಸೊ ಹಾಗಾಗಿ ಇದನ್ನ ಕೂಡ ಏನ್ ಮಾಡುವ? ಕ್ಯೂ ಈಸ್ ಈಕ್ವಲ್ ಟು ಎಕ್ಸ್ಪ್ರೆಷನ್ ಏನಿದೆ? ಸಿ ಇಂಟು ವಿ ಅಲ್ಲ. ಸೊ ಇಂಟು ವಿ ಅಂದ್ರೆ ಇದೇನಾಯ್ತು? ಸಿ ವಿ ಸ್ಕ್ವೇರ್. ಇದು ಎನರ್ಜಿ ಸಪ್ಲೈಡ್ ಬೈ ದ ಬ್ಯಾಟರಿ. ಎನರ್ಜಿ ಸ್ಟೋರ್ಡ್ ಬೈ ದ ಕೆಪಾಸಿಟರ್ ಇಷ್ಟು. ಬ್ಯಾಟ್ರಿ ಒಂದಿಷ್ಟು ಎನರ್ಜಿನ ಸಪ್ಲೈ ಮಾಡ್ತಾ ಇದೆ, ಅಲ್ಲಿಂದ ಎನರ್ಜಿ ಸ್ಟೋರ್ ಆಗಿದ್ದು ಇಷ್ಟು. ಹಾಗಾದ್ರೆ ಎಷ್ಟು ಎನರ್ಜಿ ಲಾಸ್ ಆಯ್ತು? ಸೊ ಡ್ಯೂರಿಂಗ್ ಚಾರ್ಜಿಂಗ್ ಎನರ್ಜಿ ಎಷ್ಟು ಲಾಸ್ ಆಗಿದೆ? ಸೊ ಅದನ್ನ ಎನರ್ಜಿ ಡಿಸಿಪೇಟೆಡ್ ಅಥವಾ ಲಾಸ್ ಆಗಿದೆ ಅಂತ ಹೇಳ್ಬಹುದು. ಸೊ ಪವರ್ ಲಾಸ್ಟ್, ಪವರ್ ಡಿಸಿಪೇಟೆಡ್ ಅಂತ ತಗೊಳ್ತೇವೆ. ಸೊ ದಿಸ್ ಈಸ್ ಈಕ್ವಲ್ ಟು ಎಷ್ಟಾಯ್ತು? ಒರಿಜಿನಲಿ ಸಿ ವಿ ಸ್ಕ್ವೇರ್ ಇತ್ತು,
ಸ್ಟೋರ್ ಆಗಿದ್ದು ಇಷ್ಟೇ, ಹಾಫ್ ಸಿ ವಿ ಸ್ಕ್ವೇರ್. ಸೊ ಅಂದ್ರೆ ಲಾಸ್ ಆಗಿದ್ದೆಷ್ಟು, ಸಿ ವಿ ಸ್ಕ್ವೇರ್ ಮೈನಸ್ ಹಾಫ್ ಸಿ ವಿ ಸ್ಕ್ವೇರ್ ಅಂದ್ರೆ ಹಾಫ್ ಸಿ ವಿ ಸ್ಕ್ವೇರ್ ಆಯ್ತು. ಓಕೆ, ಸೊ ಈಗ ನಮಗೆ ಬೇಕಾಗಿದ್ದು ಏನು, ರೇಷಿಯೋ ಆಫ್ ಇ ಎಸ್ ಬೈ ಇ ಡಿ ಅಲ್ವಾ. ಸೊ ರೇಷಿಯೋ ಆಫ್ ಇ ಎಸ್ ಬೈ ಇ ಡಿ ಈಸ್ ಈಕ್ವಲ್ ಟು ಎಷ್ಟಾಗತ್ತೆ, ಹಾಫ್ ಸಿ ವಿ ಸ್ಕ್ವೇರ್ ಬೈ ಹಾಫ್ ಸಿ ವಿ ಸ್ಕ್ವೇರ್, ಅಂದ್ರೆ ದಟ್ ಈಸ್ ಈಕ್ವಲ್ ಟು 1 ಅಂತ ಆಗತ್ತೆ. ಅಂದ್ರೆ ದಿಸ್ ಇಸ್ 1:1 ಅಲ್ವಾ. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್ ಅಂತ ತಗೊಳ್ಬಹುದು ನಾವು. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ವಿ ಮೂವ್ ಟು ದಿ ನೆಕ್ಸ್ಟ್ ಪ್ರಾಬ್ಲಮ್. ಎಲ್ಲ ಪ್ರಾಬ್ಲಮ್ಸ್ಗಳು ಇಲ್ಲಿ ಕೆಪಾಸಿಟರ್ ಮೇಲೆ ಇದಾವೆ. Two capacitors 3 microfarad and 4 microfarad are individually charged across a 6-volt battery. After being disconnected from the battery, they are connected together with a negative plate of one attached to the positive plate of the other. What is the total energy stored ಅಂತ ಕೇಳ್ತಾ ಇದ್ದಾರೆ ಕ್ವಶನ್ ಇಲ್ಲಿ. ಓಕೆ, ಸೊ C1 ಕೊಟ್ಟಿದ್ದಾರೆ, C2 ಕೊಟ್ಟಿದ್ದಾರೆ ಅಲ್ವಾ. ಸೊ two capacitors 3 microfarad and 4 microfarad. ಏನ್ ಹೇಳ್ತಾ ಇದ್ದಾರೆ, two capacitors C1 is equal to 3 microfarad and C2 is equal to 4 microfarad are individually charged across a 6-volt battery. Across a 6-volt battery. Okay, across a 6-volt battery. Andre V is equal to 6 volt. After being disconnected from the battery, they are connected together with the negative plate of one attached to the positive plate of the other. Alva? So, andre actually ಇದು C1 ಆದ್ರೆ ಒಂದು ಪಾಸಿಟಿವ್ ಪ್ಲೇಟ್ ಇರುತ್ತೆ, ಇಲ್ಲಿ ಇನ್ನೊಂದು ನೆಗೆಟಿವ್ ಪ್ಲೇಟ್ ಇರುತ್ತೆ. ಸೊ ಪಾಸಿಟಿವ್ ಪ್ಲೇಟ್ ಈಸ್ ಕನೆಕ್ಟೆಡ್ ಟು, ಈ ರೀತಿ ಕನೆಕ್ಟ್ ಮಾಡಿದ್ದಾರೆ, ಸಾರಿ, they are connected together with the negative plate of one attached to the positive plate of the other. What is the total energy stored ಅನ್ನ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಸೊ ಅಂದ್ರೆ ಪ್ಯಾರಲಲ್ ಕಾಂಬಿನೇಷನ್ ಆಗಿದೆ ಅಂತ ಅರ್ಥ. ಓಕೆ, ಸೊ ಇಲ್ಲಿ V is equal to ಏನ್ ಮಾಡಬೇಕು, ನಾವು ಫಸ್ಟ್ ಕಾಮನ್ ಪೊಟೆನ್ಶಿಯಲ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಓಕೆ, ಸೊ C1 ಇದೆ, C2 ಇದೆ, V ಕೊಟ್ಟಿದ್ದಾರೆ. ಇದು ಇನಿಷಿಯಲಿ ಏನಂತಾರೆ ಅವರು, ಒಂದು ಕೆಪಾಸಿಟರ್ ಇದೆ, ಹ್ಯಾವಿಂಗ್ ಅ ಕೆಪಾಸಿಟನ್ಸ್ C1 is connected to a battery, 6-volt battery. ಓಕೆ, ಸೊ ಹಾಗೆ ಇನ್ನೊಂದು 4 microfarad ಇರುವಂತದ್ದು, that is also connected to a 6-volt battery. ಇದು C2 ಇಂಡಿವಿಜುವಲಿ ಚಾರ್ಜ್ಡ್ ಅಕ್ರಾಸ್ ಎ 6-volt ಬ್ಯಾಟರಿ, ಅಂದ್ರೆ ಇಂಡಿವಿಜುವಲಿ ಈ ರೀತಿ ಚಾರ್ಜ್ ಮಾಡಿದ್ದಾರೆ. ಆಫ್ಟರ್ ಚಾರ್ಜಿಂಗ್ ದೇ ಆರ್ ಕನೆಕ್ಟೆಡ್ ಲೈಕ್ ದಿಸ್. C1 and C2 are connected like this. ಸೊ ನಾವೇನ್ ಕ್ಯಾಲ್ಕುಲೇಟ್ ಮಾಡಬೇಕು, ವಾಟ್ ಈಸ್ ದ ಟೋಟಲ್ ಎನರ್ಜಿ ಸ್ಟೋರ್ಡ್. ಸೊ ಈ ಕೇಸಲ್ಲಿ ಟೋಟಲ್ ಎನರ್ಜಿ ಸ್ಟೋರ್ ಆಗಿದ್ದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಈಗ ನಮಗೆ ಟೋಟಲ್ ಎನರ್ಜಿ ಸ್ಟೋರ್ಡ್ಗೆ ಎಕ್ಸ್ಪ್ರೆಷನ್ ಏನಿದೆ, ವಾಟ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ಟೋಟಲ್ ಎನರ್ಜಿ ಸ್ಟೋರ್ಡ್. ಸೊ ಟೋಟಲ್ ಎನರ್ಜಿ ಸ್ಟೋರ್ಡ್ ಈಸ್ ಈಕ್ವಲ್ ಟು, ಇ ಈಸ್ ಈಕ್ವಲ್ ಟು ಏನಿದೆ, ಹಾಫ್ ಸಿ ವಿ ಸ್ಕ್ವೇರ್. ಕರೆಕ್ಟಾ? ಸೊ ಇದು ನಮ್ಮ ಎಕ್ಸ್ಪ್ರೆಷನ್. ಸೊ ಇಲ್ಲಿ ಸಿ ಅನ್ನೋದು ಏನಾಗತ್ತೆ, ಪ್ಯಾರಲಲ್ ಕಾಂಬಿನೇಷನ್ ಅಲ್ವಾ, ಸಿ ಪಿ ಅಂತ ಬರೀಬಹುದು. ವಿ ಅನ್ನೋದು ಏನು, ಕಾಮನ್ ಪೊಟೆನ್ಶಿಯಲ್ ಎಷ್ಟಿದೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ವಿ ಅನ್ನೋದು ಕಾಮನ್ ಪೊಟೆನ್ಶಿಯಲ್ ಆಗತ್ತೆ. ಸೊ ಸಿ ಪಿ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡಬಹುದು ವೆನ್ ದೇ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಅಂತ ಆದಾಗ. ಸೊ ಈಗ ಕಾಮನ್ ಪೊಟೆನ್ಶಿಯಲ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ನಮಗೆ ಎಕ್ಸ್ಪ್ರೆಷನ್ ಏನಿದೆ, ನಾನು ಆಲ್ರೆಡಿ ಒಂದ್ ಕಡೆ ಯೂಸ್ ಮಾಡಿದ್ದೆ ಲಾಸ್ಟ್ ಬಟ್ ಒನ್ ಪ್ರಾಬ್ಲಮ್ ಅಲ್ಲಿ. ಕಾಮನ್ ಪೊಟೆನ್ಶಿಯಲ್ ಈಸ್ ಈಕ್ವಲ್ ಟು, ವಾಟ್ ಈಸ್ ದ ಎಕ್ಸ್ಪ್ರೆಷನ್ ದರ್, ಟೋಟಲ್ ಚಾರ್ಜ್ ಡಿವೈಡೆಡ್ ಬೈ ಇಕ್ವಲೆಂಟ್ ಅಥವಾ ಟೋಟಲ್
ಕೆಪಾಸಿಟನ್ಸ್ ಅಲ್ವಾ. ಸೊ ಟೋಟಲ್ ಚಾರ್ಜ್ ಡಿವೈಡೆಡ್ ಬೈ ಟೋಟಲ್ ಆರ್ ಇಕ್ವಲೆಂಟ್ ಕೆಪಾಸಿಟನ್ಸ್ ಆಗುತ್ತೆ. ಸೊ ಇದು ಅಥವಾ ಟೋಟಲ್ ಕೆಪಾಸಿಟನ್ಸ್ ಅಂತಾನು ತಗೊಳ್ಬಹುದು. ಟೋಟಲ್ ಕೆಪಾಸಿಟನ್ಸ್. ಸೊ ಟೋಟಲ್ ಚಾರ್ಜ್ ಮಾಡಬೇಕು ಅಂದ್ರೆ ನಮ್ಗೆ ಏನ್ ಬೇಕು? Q1 ಪ್ಲಸ್ Q2 ಬೇಕು. ಕರೆಕ್ಟಾ? ಸೊ ಡಿವೈಡ್ ಬೈ ಟೋಟಲ್ ಕೆಪಾಸಿಟನ್ಸ್ ಅಂದ್ರೆ C1 ಪ್ಲಸ್ C2 ಆಗುತ್ತೆ. ಯಾಕಂದ್ರೆ ಇಲ್ಲಿ ಪ್ಯಾರಲಲ್ ಕಾಂಬಿನೇಷನ್ ಇದೆ. ಸೊ ಹಾಗಾಗಿ C1 ಪ್ಲಸ್ C2 ಅಂದ್ರೆ ಫಸ್ಟ್ ಏನ್ ಬೇಕು ನಮ್ಗೆ? Q1 ಬೇಕು, ಹಾಗೆ Q2 ವ್ಯಾಲ್ಯೂಗಳು ಬೇಕು. ಓಕೆ, ಸೊ ಸ್ವಲ್ಪ ಲೆಂದಿ ಪ್ರಾಬ್ಲಮ್ ಇದೆ, ಹಾಗೆ ಸರಿಯಾಗಿ ಕಾನ್ಸಂಟ್ರೇಟ್ ಮಾಡಿ. ಸೊ Q1 ಅಂಡ್ Q2 ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ Q1 ಈಸ್ ಈಕ್ವಲ್ ಟು ಏನು? C1 ಇಂಟು ವಿ. ಫಾರ್ಮುಲಾ ಪ್ರಕಾರ Q1 ಈಸ್ ಈಕ್ವಲ್ ಟು C1 ಇಂಟು ವಿ ಅಲ್ವಾ. ಸೊ C1 ಇಂಟು ವಿ ಮಾಡಿದ್ರೆ Q1 ಈಸ್ ಈಕ್ವಲ್ ಟು ಹೌ ಮಚ್ ವಿ ಗೆಟ್? C1 ಇಂಟು ವಿ ಅಂದ್ರೆ ಏನಿದೆ? 3 ಇಂಟು 6. ಇದು ಎಷ್ಟು ಬಂತು? 18 ಇಂಟು 10⁻⁻6 ಕೂಲಮ್. ಆಯ್ತಾ? ಹಾಗೆ Q2 ಈಸ್ ಈಕ್ವಲ್ ಟು ಎಷ್ಟಾಗತ್ತೆ? C2 ಇಂಟು ವಿ ಅಲ್ವಾ. ಸೊ Q2 ಈಸ್ ಈಕ್ವಲ್ ಟು C2 ಎಷ್ಟಿದೆ? 4 ಇದೆ, ಇಂಟು ವೋಲ್ಟೇಜ್ ಎಷ್ಟಿದೆ? 6 ಇದೆ. 4 ಇಂಟು 6 ಅಂದ್ರೆ 24 ವೋಲ್ಟ್ ಅಂತ ಸಾರಿ 24 ಇಂಟು 10⁻⁻6 ಕೂಲಮ್ ಅಂತ ಬಂತು. Q1 ಸಿಕ್ತು, Q2 ಸಿಕ್ತು. ಬಟ್ ಅವ್ರು ಏನ್ ಹೇಳ್ತಾ ಇದ್ದಾರೆ? ಈ ರೀತಿ ಪಾಸಿಟಿವ್ ಇಸ್ ಕನೆಕ್ಟೆಡ್ ಟು ನೆಗೆಟಿವ್ ಟರ್ಮಿನಲ್ ಆಫ್ ದ ಪ್ಲೇಟ್, ಹಾಗೆ ನೆಗೆಟಿವ್ ಪ್ಲೇಟ್ ಇಸ್ ಕನೆಕ್ಟೆಡ್ ಟು ಪಾಸಿಟಿವ್. ಸೊ ಹಾಗಾಗಿ ನಾವ್ ಇಲ್ಲಿ ಏನ್ ತಗೊಳ್ಬೇಕು? ಕಾಮನ್ ಪೊಟೆನ್ಶಿಯಲ್ ಅನ್ನ ಕ್ಯಾಲ್ಕುಲೇಟ್ ಮಾಡುವಾಗ ಅಂದ್ರೆ ಕಾಂಬಿನೇಷನ್ ಏನಾಗುತ್ತೆ? ಒಂದು ಪ್ಲಸ್ ಆದ್ರೆ ಇನ್ನೊಂದು ಮೈನಸ್ ಆಗುತ್ತೆ. ಅಂದ್ರೆ Q1 ಪ್ಲಸ್ Q2 ಅಂತ ಇದ್ದಾಗ ಇಲ್ಲಿ ಕಾಮನ್ ಪೊಟೆನ್ಶಿಯಲ್ ಅನ್ನ ಕ್ಯಾಲ್ಕುಲೇಟ್ ಮಾಡುವಾಗ ಫಾರ್ಮುಲಾದಲ್ಲಿ ನಾವ್ ಏನ್ ತಗೊಳ್ಬೇಕಾಗತ್ತೆ ಅಂದ್ರೆ, ಸೊ ದಿಸ್ ಇಸ್ 24 ಇಂಟು 10⁻⁻6 ಮೈನಸ್ 18 ಇಂಟು 10⁻⁻6 ಕೂಲಮ್ ಡಿವೈಡೆಡ್ ಬೈ, ಯಾಕಂದ್ರೆ ಕಾಮನ್ ಪೊಟೆನ್ಶಿಯಲ್ ತಗೊಳ್ಳುವಾಗ Q1 ಅಂದ್ರೆ C1 V ಪ್ಲಸ್ C2 V ಆಗುತ್ತೆ, V ನೆಗೆಟಿವ್ ಬರುತ್ತೆ. ಸೊ ಹಿಯರ್ 24 ಇಂಟು 10⁻⁻6 ಮೈನಸ್ 18 ಇಂಟು 10⁻⁻6 ಡಿವೈಡೆಡ್ ಬೈ C1 ಪ್ಲಸ್ C2 ಎಷ್ಟಿದೆ? 3 ಪ್ಲಸ್ 4 ಅಲ್ವಾ. ಸೊ 3 ಇಂಟು 10⁻⁻6 ಪ್ಲಸ್ 4 ಇಂಟು 10⁻⁻6. ಓಕೆ, ಸೊ 10⁻⁻6 ಎಲ್ಲ ಕಡೆ ಕ್ಯಾನ್ಸಲ್ ಆಗತ್ತೆ. ಯಾವ್ದು ಉಳಿತು ಇಲ್ಲಿ? 24 ಮೈನಸ್ 18 ಅಂದಾಗ 6 ಆಯ್ತು, ಡಿವೈಡ್ ಬೈ 7 ಆಯ್ತು, 6/7 ವೋಲ್ಟ್ ಆಯ್ತು. ಓಕೆ, ಸೊ ಈಗ ನಾವು ಎನರ್ಜಿಯನ್ನ ಕ್ಯಾಲ್ಕುಲೇಟ್ ಮಾಡಬಹುದು. ಎನರ್ಜಿ ಈಸ್ ಈಕ್ವಲ್ ಟು ಎನರ್ಜಿ ಸ್ಟೋರ್ಡ್ ಇನ್ ದ ಕೆಪಾಸಿಟರ್ ಈಸ್ ಈಕ್ವಲ್ ಟು ಎಷ್ಟಾಗತ್ತೆ? ಹಾಫ್ ಇಂಟು CV ಸ್ಕ್ವೇರ್. ಸಿ ಎಷ್ಟು ಹೇಳಿ? C1 ಪ್ಲಸ್ C2 ಅಂದ್ರೆ ಎಷ್ಟು? 3 ಪ್ಲಸ್ 4 ಮೈಕ್ರೋಫ್ಯಾರಡ್ ಅಂದ್ರೆ 7 ಇಂಟು 10⁻⁻6 ಅಲ್ವಾ. ಸಾರಿ, ಜಸ್ಟ್ ಇದನ್ನ ರಬ್ ಮಾಡಿ ಈ ಕಡೆಯಿಂದ ತಗೊಳ್ಳುವ, ಕಾಣಿಸ್ಲಿಕ್ಕಿಲ್ಲ. ಸೊ E is equal to ಏನಾಗತ್ತೆ? ಎನರ್ಜಿ ಸ್ಟೋರ್ಡ್ ಇನ್ ಕೆಪಾಸಿಟರ್ ಈಸ್ ಈಕ್ವಲ್ ಟು ಫಾರ್ಮುಲಾ ಏನಿದೆ? ಹಾಫ್ CP V ಸ್ಕ್ವೇರ್, CP ಇಂಟು VC ಸ್ಕ್ವೇರ್ ಇದೆ ಅಲ್ವಾ. ಸೊ ಹಾಫ್ ಇಂಟು CP ಈಸ್ ಹೌ ಮಚ್ ಹಿಯರ್? 7 ಇಂಟು 10⁻⁻6 ಇಂಟು 6/7 ಹೋಲ್ ಸ್ಕ್ವೇರ್ ಅಲ್ವಾ. ಸೊ ಇದೇನಾಯ್ತು? ದ ಆನ್ಸರ್ ಈಸ್, ಎಲ್ಲ ಕ್ಲಿಯರ್ ಆಗಿ ಸಾಲ್ವ್ ಮಾಡಿದ್ರೆ ಇದು 7 ಇಂಟು 10⁻⁻6 ಇಂಟು 6 ಸ್ಕ್ವೇರ್ 36 ಡಿವೈಡ್ ಬೈ 7 ಸ್ಕ್ವೇರ್ ಅಂದಾಗ 7 ಕ್ಯಾನ್ಸಲ್ ಆಯ್ತು. ಸೊ ಫೈನಲ್ ಆನ್ಸರ್ ಈಸ್ 1/2 ಇಂಟು ಇಲ್ಲೇನು ಉಳಿತು? 10⁻⁻6 ಉಳಿತು, ಇಂಟು 6 ಸ್ಕ್ವೇರ್ ಇಸ್ 36 ಡಿವೈಡ್ ಬೈ 7 ಸ್ಕ್ವೇರ್ ಅಲ್ಲಿ 7 ಮತ್ತೆ 7 ಕ್ಯಾನ್ಸಲ್ ಆದ್ರೆ 7 ಉಳಿತು ಅಲ್ವಾ. 18/7 ಬಂತು. ಆನ್ಸರ್ ಈಸ್ 18/7 ಅಂದಾಗ ದ ಆಪ್ಷನ್, ಯಾವ ಆಪ್ಷನ್ ಕರೆಕ್ಟ್ ಆಗತ್ತೆ ಇಲ್ಲಿ? 10⁻⁻6 ಇದೆ. ಸೊ ಅಂದ್ರೆ 2.5 ಈಸ್ ದ ಕರೆಕ್ಟ್ ಆನ್ಸರ್. 18/7 ಅಂದಾಗ 2.5 ಬರುತ್ತೆ. 2.5 ಇಂಟು 10⁻⁻6 2.57 ಇಂಟು 10⁻⁻6
-6 joules is the correct answer ಆಗತ್ತೆ. ಓಕೆ, ಸೊ ಇದನ್ನ ಕರೆಕ್ಟ್ ಆನ್ಸರ್ ಅಂತ ತಗೊಳ್ಬಹುದು. ಸೊ ನೆಕ್ಸ್ಟ್ ನೆಕ್ಸ್ಟ್ ಪ್ರಾಬ್ಲಮ್. ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅನ್ಕೋತೇನೆ. ಜಸ್ಟ್ ಎಲ್ಲ ಕ್ಯಾಲ್ಕುಲೇಷನ್ ಪಾರ್ಟ್ ಗಳನ್ನ ಮಾಡಬೇಕು ಇಲ್ಲಿ. 23rd ಕ್ವಶನ್ ಗೆ ಹೋಗೋಣ. ಅ ಕೆಪಾಸಿಟನ್ಸ್ to 2 microfarad is charged to 5 microcoulomb. Okay. If the plates are pulled apart to reduce the capacitance to 2 microfarad, how much work is done ಅಂತ ಇದೆ ಅಲ್ವಾ? ಕ್ವಶನ್ ರಾಂಗ್ ಇರಬೇಕಿದು. A capacitance to 2 microfarad is not pulled apart to reduce the capacitance to 2 microfarad is not correct. Here a capacitance of, question change ಮಾಡ್ಕೋಬೇಕು, 5 microfarad is charged to 5 microcoulomb. So initially capacitance ಎಷ್ಟಿತ್ತು ಇಲ್ಲಿ? Initially capacitance ಎಷ್ಟಿತ್ತು? C1 is equal to 5 microfarad ಇದೆ. Okay, it is charged to 5 microcoulomb. So ಚಾರ್ಜ್ ಎಷ್ಟು ಮಾಡಿದ್ದಾರೆ ಅದನ್ನ, ಆ ಕೆಪಾಸಿಟರ್ ಅನ್ನ ಚಾರ್ಜ್ ಎಷ್ಟು ಮಾಡಿದ್ದಾರೆ? 5 microcoulomb ಅಷ್ಟು ಚಾರ್ಜ್ ಮಾಡಿದ್ದಾರೆ. If the plates are pulled apart to reduce the capacitance to 2 microfarad. So C2 is equal to ಎಷ್ಟಾಗತ್ತೆ? 2 microfarad ಆಯ್ತು. How much work is done? ವರ್ಕ್ ಡನ್ ಅನ್ನ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಸೊ ಬಹಳ ಸಿಂಪಲ್ ಇಕ್ವೇಶನ್ ಅನ್ನ ಯೂಸ್ ಮಾಡ್ತೇವೆ ಇಲ್ಲಿ. ವರ್ಕ್ ಡನ್ನಿಗೆ ಲಾಸ್ಟ್ ಇಯರ್ ಅಲ್ಲಿ ನಾವು ಒಂದು ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡಿದ್ವಿ. ಏನಿತ್ತು ಹೇಳಿ ಆ ಕಾನ್ಸೆಪ್ಟ್? ವರ್ಕ್ ಡನ್ ಈಸ್ ಈಕ್ವಲ್ ಟು ಚೇಂಜ್ ಇನ್ ಎನರ್ಜಿ ಅಲ್ವಾ? ಸೊ ವರ್ಕ್ ಡನ್ ಈಸ್ ಈಕ್ವಲ್ ಟು ಚೇಂಜ್ ಇನ್ ಎನರ್ಜಿ ಅಂತ ಯೂಸ್ ಮಾಡ್ತಿದ್ವಿ. ವರ್ಕ್ ಡನ್ ಈಸ್ ಈಕ್ವಲ್ ಟು ಡೆಲ್ಟಾ ಯು ಅಂತ ಯೂಸ್ ಮಾಡ್ತಿದ್ವಿ. ಸೊ ಈ ಡೆಲ್ಟಾ ಯು ಅಂದಾಗ ಏನು? ಇನಿಷಿಯಲ್ ಎನರ್ಜಿ, ಎನರ್ಜಿ ಸ್ಟೋರ್ಡ್ ಬೈ ದ ಕೆಪಾಸಿಟರ್, ಫೈನಲ್ ಎನರ್ಜಿ ಮೈನಸ್ ಡಿಫರೆನ್ಸ್ ತಗೊಳ್ತೇವೆ, ಇನಿಷಿಯಲ್ ಎನರ್ಜಿ ದೊಡ್ಡದರಲ್ಲಿ ಸಣ್ಣದನ್ನ ಕಳೆಯೋದು, U2 ಮೈನಸ್ U1 ಅಥವಾ U ಫೈನಲ್ ಮೈನಸ್ U ಇನಿಷಿಯಲ್. ಸೊ ಎನರ್ಜಿ ಸ್ಟೋರ್ಡ್ ಬೈ ದ ಕೆಪಾಸಿಟರ್ ಇನಿಷಿಯಲಿ ಎಷ್ಟಿತ್ತು, ಆಮೇಲೆ ಎಷ್ಟಂತ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ? ಕ್ಯೂ ಮತ್ತೆ ಸಿ ಕೊಟ್ಟಿದಾರಲ್ವಾ? ಸೊ ಕ್ಯೂ ಮತ್ತೆ ಸಿ ಕೊಟ್ಟಿದ್ದಾರೆ. ಕ್ವಶನ್ ಏನಿದೆ ಅಂದ್ರೆ C1 ಇದೆ, Q1 ಇಸ್ ಗಿವನ್. ಸೆಕೆಂಡ್ ಕೇಸ್ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ? ಇಫ್ ದ ಪ್ಲೇಟ್ಸ್ ಆರ್ ಪುಲ್ಡ್ ಅಪಾರ್ಟ್ ಟು ರೆಡ್ಯೂಸ್ ದ ಕೆಪಾಸಿಟನ್ಸ್. ಏನ್ ಮಾಡಿದ್ದಾರೆ ಸೆಕೆಂಡ್ ಕೇಸ್ ಅಲ್ಲಿ? ಸೊ ಪ್ಲೇಟ್ಸ್ ಆರ್, ಈ ಪ್ಲೇಟ್ಸ್ ಅನ್ನ ಪುಲ್ಡ್ ಅಪಾರ್ಟ್, ಇದರ ಡಿಸ್ಟೆನ್ಸ್ ಅನ್ನ ಇನ್ಕ್ರೀಸ್ ಮಾಡಿದ್ದಾರೆ ಅಷ್ಟೇ. ಸೊ ಅಂದ್ರೆ ಚಾರ್ಜಸ್ ಏನ್ ಚೇಂಜ್ ಆಗೋದಿಲ್ಲ. ಸೊ ಚಾರ್ಜಸ್ ರಿಮೈನ್ಸ್ ದ ಸೇಮ್. ಸೊ ಚಾರ್ಜ್ ಸ್ಟೋರ್ಡ್ ಆನ್ ದ ಕೆಪಾಸಿಟರ್ ರಿಮೈನ್ಸ್ ದಿ ಸೇಮ್. ಸೊ ಹಾಗಾಗಿ Q1 ಈಸ್ ಈಕ್ವಲ್ ಟು ಏನಾಗುತ್ತೆ? Q2 ಈಸ್ ಈಕ್ವಲ್ ಟು 5 microcoulomb ಆಗತ್ತೆ. ಸೊ ಹಾಗಾದ್ರೆ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಕ್ಯೂ ಮತ್ತೆ ಸಿ ಕೊಟ್ಟಿದಾರಲ್ವಾ? ಎನರ್ಜಿ ಸ್ಟೋರ್ಡ್ ಇನ್ ಅ ಕೆಪಾಸಿಟರ್ ಈಸ್ ಈಕ್ವಲ್ ಟು, ಸೊ ಫಾರ್ಮುಲಾ ಗೊತ್ತಿರಬೇಕು ನಿಮ್ಗೆ ಇಲ್ಲಿ, Q²/2C. ಇದು ಫಾರ್ಮುಲಾ ಎನರ್ಜಿ ಸ್ಟೋರ್ಡ್ ಇನ್ ಅ ಕೆಪಾಸಿಟರ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ. ಓಕೆ, ಸೊ ವರ್ಕ್ ಡನ್ ಈಸ್ ಈಕ್ವಲ್ ಟು, ಫಸ್ಟ್ ಕೇಸ್ ಅಲ್ಲಿ ಏನಾಯ್ತು? U2 ಅಂದ್ರೆ ಅಥವಾ Q2²/2C2 ಮೈನಸ್ Q1² ಡಿವೈಡೆಡ್ ಬೈ 2C1. ಇದು ಫಾರ್ಮುಲಾ ಆಗತ್ತೆ. Q2²/2C2, Q2 ಎಷ್ಟಿದೆ? 5 microcoulomb ಇದೆ ಅಲ್ವಾ? 5 into 10⁻⁻6 ಸ್ಕ್ವೇರ್ ಡಿವೈಡೆಡ್ ಬೈ 2 into C2, 2 into 10⁻⁻6 ಮೈನಸ್ Q1² ಎಷ್ಟಿದೆ? 5 into 10⁻⁻6 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 2 into C1 ಎಷ್ಟಿದೆ? 5 into 10⁻⁻6. ಸೊ ಆನ್ಸರ್ ಏನಾಗುತ್ತೆ ಇಲ್ಲಿ? ಸೊ ಆನ್ಸರ್ ಈಸ್ W is equal to, ಹೇಗೆ ಬರೀಬಹುದು ನಾವು? ಸೊ W is equal to 5 into 10⁻⁻6 ಕಾಮನ್ ತೆಗಿಬಹುದಲ್ವಾ? 5 into 10⁻⁻6 ಸ್ಕ್ವೇರ್ ಅನ್ನ ನಾವೇನ್ ಮಾಡಬಹುದು? ಕಾಮನ್ ಆಗಿ ತೆಗಿಬಹುದು. ಡಿವೈಡೆಡ್ ಬೈ ಏನ್ ಮಾಡಬಹುದು? ಇಲ್ಲಿ ಕಾಮನ್ ಆಗಿ ಯಾವುದನ್ನು ತೆಗಿಬಹುದು? 2 into 10⁻⁻6 ಅಲ್ವಾ? ಇಂಟು 1/2 ಮೈನಸ್ 1/5.
5 ಉಳಿತು. ಸೊ ವರ್ಕ್ ಡನ್ ಈಸ್ ಈಕ್ವಲ್ ಟು 5 ಸ್ಕ್ವೇರ್ 25 ಡಿವೈಡೆಡ್ ಬೈ 2 10⁻⁻6 ಇಲ್ಲಿ 10⁻⁻6 ಹೋಲ್ ಸ್ಕ್ವೇರ್ ಇದೆ ಅಂದ್ರೆ ಇದೇನಾಯ್ತು 10⁻⁻6 ಉಳಿತು. 5 into 2 10 ಆಯ್ತು. 5 minus 2 is 3. 3/10 ಆಗತ್ತೆ ಅಲ್ವಾ. ಸೊ ದ ಆನ್ಸರ್ ಈಸ್ ಎಷ್ಟಾಗ್ಬಹುದು 25 ಅಂದ್ರೆ 5 15/4 ಅಲ್ವಾ ಇಂಟು 10⁻⁻6. 15/4 ಅಂತ ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ 15/4 is equal to how much 3. ಯಾವ್ದಿದೆ ಆನ್ಸರ್ 3.75 into 10⁻⁻6 joule is the answer ಆಗುತ್ತೆ. ಓಕೆ ಸೊ ದಿಸ್ ಇಸ್ ದ ಆನ್ಸರ್ ಅಂತ ಹೇಳ್ಬೋದು. ಸೊ ವರ್ಕ್ ಡನ್ ಈಸ್ ಈಕ್ವಲ್ ಟು ದಿಸ್ ಮಚ್. ಓಕೆ ಸೊ ಕಂಪ್ಲೀಟ್ here, but I want to ask some questions on based on the topics taught. Okay. So ಒಂದೆರಡು ಕ್ವಶನ್ ಗಳನ್ನ ಈ ಚಾಪ್ಟರ್ಸ್ ಮೇಲೆ ಕೇಳಲಿಕ್ಕಿದೆ. ಓಕೆ ಸೊ ನೀವು ಚಾಟ್ಸ್ ಅಲ್ಲಿ ಆನ್ಸರ್ ಅನ್ನ ಮಾಡಬಹುದು. ಸೊ ಫಸ್ಟ್ ಸೆಕೆಂಡ್ ಥರ್ಡ್ 3 ಪ್ರೈಸ್ ಅನ್ನು ಕೂಡ ಕೊಡೋಣ. ಸೊ ಇಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಮೇಲೆ 2 ಕ್ವಶನ್ ಗಳನ್ನ ತಗೊಳ್ತೇನೆ. ಓಕೆ ಸೊ ಜಸ್ಟ್ ಪ್ರಿಪೇರ್ ಆಗಿರಿ. ಯಾವುದೇ 2 ಕ್ವಶನ್ ಗಳನ್ನ ಇಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಮೇಲೆ ತಗೊಳ್ಳೋಣ. ಓಕೆ ಜಸ್ಟ್ ಅ ಮಿನಿಟ್. Okay, just a minute. Okay. So, I hope ಆನ್ಸರ್ ಮಾಡ್ಲಿಕ್ಕೆ ರೆಡಿ ಇದ್ದೀರಾ ಅಂತ ಅನ್ಕೋತೇನೆ. ಜಸ್ಟ್ ಯಾರು ಲೀವ್ ಆಗಬೇಡಿ ಮೀಟಿಂಗ್ ಅನ್ನ. ಫಸ್ಟ್ ಕ್ವಶನ್ is just I ask only 2 questions. You can answer in the chat box. Okay. So, first question is permittivity of medium. Okay, question is permittivity of medium epsilon. Permittivity of medium ಅನ್ನ ನಾವು ಹೇಗೆ ಡಿನೋಟ್ ಮಾಡ್ತೇವೆ ಎಪ್ಸಿಲಾನ್ ಇಂದ ಡಿನೋಟ್ ಮಾಡ್ತೇವೆ. ಅಂಡ್ permittivity of free space. Permittivity of free space. ಓಕೆ ಅದನ್ನ ಎಪ್ಸಿಲಾನ್ ನಾಟ್ ಇಂದ ಡಿನೋಟ್ ಮಾಡ್ತೇವೆ ಅಲ್ವಾ. Permittivity of free space epsilon not in the denote ಮಾಡ್ತೇವೆ. and dielectric constant of the medium. And dielectric constant of the medium. Okay. Dielectric constant of the medium. So ಅದನ್ನ K ಅಂತ ಡಿನೋಟ್ ಮಾಡ್ತೇವೆ. They are related by the equation. ಯಾವ ಇಕ್ವೇಶನ್ ಇಂದ ರಿಲೇಟ್ ಆಗಿದೆ ಅಂತ ನಾವು ಬರೀಬೇಕು. ಓಕೆ ಸೊ 4 ಆಪ್ಷನ್ಗಳಿದಾವೆ. ಆಪ್ಷನ್ ಎ ಈಸ್ ಎಪ್ಸಿಲಾನ್ ನಾಟ್ ಈಸ್ ಈಕ್ವಲ್ ಟು K ಇಂಟು ಎಪ್ಸಿಲಾನ್. ಸೆಕೆಂಡ್ ಒನ್ ಅಥವಾ ಎ ಅಂತ ಇಟ್ಕೊಳ್ಳಿ, ಇದು ಬಿ ಅಂತ ಇಟ್ಕೊಳ್ಳಿ. ಸೊ ಸೆಕೆಂಡ್ ಆಪ್ಷನ್ ಈಸ್ ಎಪ್ಸಿಲಾನ್ ಈಸ್ ಈಕ್ವಲ್ ಟು K ಇಂಟು ಎಪ್ಸಿಲಾನ್ ನಾಟ್. ಥರ್ಡ್ ಆಪ್ಷನ್ ಈಸ್ ಸಿ ಈಸ್ ಸೊ K ಈಸ್ ಈಕ್ವಲ್ ಟು ಎಪ್ಸಿಲಾನ್ ಇಂಟು ಎಪ್ಸಿಲಾನ್ ನಾಟ್ ಇಂಟು epsilon. And third option is fourth option is K is equal to epsilon naught plus epsilon. Just ಇದರಲ್ಲಿ ಆನ್ಸರ್ ಅನ್ನ ತಗೊಳ್ಳಿ. ಯಾರು ಕರೆಕ್ಟ್ ಆಗಿ ಆನ್ಸರ್ ಮಾಡ್ತಾರೆ 2 ಕ್ವಶನ್ ಗಳಿಗೆ ಅಂತ ನೋಡೋಣ. ಸೆಕೆಂಡ್ ಕ್ವಶನ್ ಈಸ್
So capacitance of parallel plate capacitor. Okay. So idu first question, and second question is, just answer the second question. So the capacitance of a parallel plate capacitor is independent of, okay. So ನಾವು ಸುಮಾರು ಇಕ್ವೇಶನ್ ಗಳನ್ನ ಸಾಲ್ವ್ ಮಾಡಿದ್ದೇವೆ ಕೆಪಾಸಿಟನ್ಸ್ ಆಫ್ ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಮೇಲೆ. ಓಕೆ, ಸೊ ಸೆಕೆಂಡ್ ಕ್ವಶನ್ ಅನ್ನ ಇಲ್ಲೇ ಬರೀತೇನೆ ನಾನು. ಹಿಯರ್ ಐ ರೈಟ್ ಫಸ್ಟ್ ಕ್ವಶನ್ ಇಲ್ಲಿ ಬರೆದಿದ್ದೇನೆ. ಸೆಕೆಂಡ್ ಕ್ವಶನ್, ದ ಕೆಪಾಸಿಟನ್ಸ್ ಆಫ್ ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಈಸ್ ಇಂಡಿಪೆಂಡೆಂಟ್ ಆಫ್, ಕ್ವಶನ್ ಇದೆ. Capacitance of parallel plate capacitor is independent of. Option ಕೊಡ್ಬೇಕಲ್ವಾ? Option A is, okay, it is independent of area of each plates. Area of each plates. Okay, so B is, option B is distance between the plates. ಬಹಳ ಸಿಂಪಲ್ ಕ್ವಶನ್ ಇದು. Distance between the plates. Option C is, so ಕಾನ್ಸೆಪ್ಟ್ ಅರ್ಥ ಆದ್ರೆ ನೀವು ಇದನ್ನ ಆನ್ಸರ್ ಮಾಡಬಹುದು, ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಆಫ್ ದ ಮೀಡಿಯಂ. Dielectric constant of the medium. Okay, so option D is charge on each capacitor. Okay, so ಯಾರು ಇದಕ್ಕೆ ಕರೆಕ್ಟ್ ಆನ್ಸರ್ ಅನ್ನ ಮಾಡ್ತಾರೆ ಅಂತ ಚೆಕ್ ಮಾಡುವ. ಸೊ okay, I will check the answer afterwards. ಸೊ ಇವೆರಡು ಕ್ವಶನ್ಗೆ ಆನ್ಸರ್ ಅನ್ನ ಮಾಡಬೇಕು. ಕೆಪಾಸಿಟನ್ಸ್ ಆಫ್ ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಇಸ್ ಇಂಡಿಪೆಂಡೆಂಟ್ ಆಫ್ ಯಾವುದು ಅಂತ. ಸೊ ಪರ್ಮಿಟಿವಿಟಿ ಆಫ್ ದಿ ಮೀಡಿಯಂ ಡಿಪೆಂಡ್ಸ್ ಆನ್. ಓಕೆ, ಸೊ ಇಲ್ಲಿ ಮೆಸೇಜ್ ಅನ್ನ ಟೈಪ್ ಮಾಡಬಹುದು. ಓಕೆ, ಸೊ MDR PU ಕಾಲೇಜ್ ಅವರು ಹೇಳ್ತಾ ಇದ್ದಾರೆ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಅಂತ. ಯಾವುದಕ್ಕೆ? ಫಸ್ಟ್ ಕ್ವಶನ್ಗೆ ಅಲ್ವಾ? ಸೊ ಫಸ್ಟ್ ಕ್ವಶನ್ಗೆ ಆಪ್ಷನ್, just a minute, note down, MDR PU. ಆಪ್ಷನ್ ಬಿ. ಐ ಹೋಪ್ ಇದನ್ನ ನಾನು ಫಸ್ಟ್ ಕ್ವಶನ್ ಅಂತ ಅನ್ಕೋತೇನೆ. Okay, so anybody? First and second both. Okay, first and second both ಗೆ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಅಂತ ಹೇಳ್ತಾ ಇದ್ದಾರೆ. ಯಾರು? MDR PU ದವರು ಹೇಳ್ತಿದ್ದಾರೆ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಅಂತ. ಫಸ್ಟ್ ಅಂಡ್ ಸೆಕೆಂಡ್ ಬೋತ್. ಎನಿಬಡಿ? ACR ಹೇಳ್ತಿದ್ದಾರೆ. Okay, so we will end here. The answer is, I will answer here.
ಫಸ್ಟ್ ಒನ್ನಿಗೆ ಪರ್ಮಿಟಿವಿಟಿ ಆಫ್ ಏನಿದೆ ಕ್ವಶನ್ ಮೀಡಿಯಂ epsilon, permittivity of free space epsilon naught and dielectric constant of the medium. So here correct option is B is the correct answer. Option correct. Epsilon is equal to K into epsilon. But second case ಅಲ್ಲಿ ಏನಾಗುತ್ತೆ ಅಂದ್ರೆ the charge capacitance of a parallel plate capacitor is equal to epsilon naught A divided by D ಅಂತ ಬರೀತೇವೆ. It is independent of charge on each capacitor. Andre option D is the correct answer ಆಗತ್ತೆ. Okay. So we will end the class here. Thank you everyone for attending the class.